ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ಇರ್ತಾರೆ. ಏನು ಈ ವಾರ ಚರ್ಚೆ ಆಗ್ತಾ ಇರೋದು? ರಾಜ್ಯ ರಾಜಕಾರಣದ ಚರ್ಚೆಗಳು ಜೋರಾಗಿದ್ದಾವೆ. BR ಪಾಟೀಲರ ಒಂದು ಆಡಿಯೋ ಸೆಪ್ಟೆಂಬರ್ ಕ್ರಾಂತಿಯ ಮಾತುಗಳ ತನಕ ಬಂದು ನಿಂತಿದೆ. ಇದು ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕಿದೆ. ನಮ್ಮ ಜೊತೆಗೆ ಇವತ್ತು ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಬಸವರಾಜ ರಾಯರೆಡ್ಡಿ ಅವರೇ. ಅವ್ರನ್ನ ಪ್ರಶ್ನಿಸೋದಕ್ಕೆ ಅನೇಕ ರಾಜಕೀಯ ಪಕ್ಷಗಳ ವಕ್ತಾರರು, ಕಾರ್ಯಕರ್ತರಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬಸವರಾಜ ರಾಯರೆಡ್ಡಿ ಅವರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮಸ್ಕಾರ. ಬಂದೇ ಬಿಡ್ತಲ್ಲ ಸರ್ ಜುಲೈ, ಆಗಸ್ಟು, ಸೆಪ್ಟೆಂಬರು, ಅಕ್ಟೋಬರು, 4 ತಿಂಗಳು ಇನ್ನು ಅಂತ. ದೊಡ್ಡದೇನೋ ಆಗ್ಬಿಡುತ್ತೆ ರಾಜ್ಯ ರಾಜಕಾರಣದಲ್ಲಿ ಅಂತ ಸುದ್ದಿ. ಏನಾಗುತ್ತೆ ನನಗೆ ಗೊತ್ತಿಲ್ಲ. ಏನಾಗ್ತದೆ ಅಂತ ನನಗೆ ಗೊತ್ತಿಲ್ಲ ಅಂದೆ. 4 ತಿಂಗಳಲ್ಲಿ ಏನಾಗುತ್ತೆ ಏನಪ್ಪ ಅಂದರೆ, ನಿಮ್ಮ ಪಕ್ಷದವರೇ ಬರ್ತಾರೆ, ಇಲ್ಲೇ ನಿಮ್ಮ ಆಫೀಸ್ ಮುಂದೆ ನೆರಳುದಲ್ಲಿದ್ದೀವಿ, ಬನ್ನಿ ಒಂದು ಕಾಫಿ ಕುಡಿಯೋಣ ಅಂತಾರೆ. ಜನಾರ್ದನದಲ್ಲಿದ್ದೀವಿ, ದೋಸೆ ತಿನ್ನೋಣ ಬನ್ನಿ ಅಂತಾರೆ. ಭಾಳ ವಿಷಯಗಳು. ಕಾಫಿ ಕುಡಿದ್ರೆ ದೋಸೆ ತಿಂದ ಹೊರಟೋದ? ಇಲ್ಲ ಅಷ್ಟೇ ಹೊರಟೋಗೋದಿಲ್ಲ ಅವರು. ಭಾಳ ವಿಷಯಗಳನ್ನು ಹೇಳ್ತಾರೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಸೆಪ್ಟೆಂಬರಲ್ಲೂ ಏನಾಗಲ್ಲ, ಅಕ್ಟೋಬರಲ್ಲಿ ಏನೂ ಆಗಲ್ಲ. ಯುದ್ಧ ವ್ಯವಸ್ಥೆ ಮುಂದುವರಿತದೆ. ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ಚರ್ಚೆ. ನೋಡಿ, ನಾನು ನೋಡ್ತಾ ಇದ್ದೇನೆ ಅಜಿತ್ ಅವರೇ, ನಾವು ಪ್ರಾಮಾಣಿಕವಾಗಿ ಮಾತಾಡಬೇಕು. ಈ ಚರ್ಚೆ ಸುಮಾರು 1.5 ವರ್ಷದಿಂದ ನಡೀತಾನೆ ಇದೆ. ಹೌದು. ಪ್ರತಿ ವಾರ, ಪ್ರತಿ 15 ದಿವಸಕ್ಕಾರೆ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ. ನವಂಬರಲ್ಲಿ ರಾಜೀನಾಮೆ ಕೊಟ್ಬಿಡ್ತಾರೆ. ಅವ್ರಿಗೆ 2.5 ವರ್ಷ, ಇವ್ರಿಗೆ 2.5 ವರ್ಷ. ನೋಡಿ, ಒಂದನ್ನು ನಾವು ನೇರವಾಗಿ ಸ್ಪಷ್ಟವಾಗಿ ಮಾತಾಡಬೇಕು. ಈ ಮುಖ್ಯಮಂತ್ರಿಗಳನ್ನು ಹೇಗೆ ಆಯ್ಕೆ ಮಾಡ್ತಾರೆ? ಯಾವುದೇ ಪಕ್ಷ ಇರಲಿ, ಬೇರೆ ಪಕ್ಷದ ಮಾತು ಬೇರೆ. ಇವತ್ತು ನಮ್ಮ ಪಕ್ಷದಲ್ಲಿ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇರ್ತದೆ. ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಹುಮತ ಬಂದಿರೋದ್ರಿಂದ ಪಕ್ಷದ ಅಧಿಕೃತವಾದಂಥ ಪದಾಧಿಕಾರಿಗಳು, AICC ಅಧ್ಯಕ್ಷರು ನೇಮಕ ಮಾಡಿದಂಥ ಪದಾಧಿಕಾರಿಗಳು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭಾಗವಹಿಸ್ತಾರೆ. ವೀಕ್ಷಕರಾಗಿ ಭಾಗವಹಿಸ್ತಾರೆ. ಭಾಗವಹಿಸಿ ಸಾಮಾನ್ಯವಾಗಿ ಎಲ್ಲ ಶಾಸಕರ ಯಾರನ್ನ ನೀವು ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡ್ತೀರಿ, ಅಂದರೆ ಅವರೇ ಮುಂದಿನ ಮುಖ್ಯಮಂತ್ರಿಯಾಗಿ ಆಗ್ತೀರಿ ಅನ್ನೋಂತ ಸ್ಪಷ್ಟವಾಗಿ ಕೇಳ್ತಾರೆ. ನಿಮ್ಮ ವಿಚಾರವನ್ನು ಒಂದು ವೋಟರ್ ಸ್ಲಿಪ್ಪಲ್ಲಿ ಥರನೇ ಬರೆದು ಕೊಡಿ ಅಂತ ಕೇಳ್ತಾರೆ. ಈ ಸಲ ಹಾಗೆ ಮಾಡಿದರು. ಓಕೆ. ಯಾರ್ಯಾರು ಕಂಟೆಸ್ಟ್ ಮಾಡಿದ್ದಾರೆ ಅವ್ರ ಹೆಸರನ್ನ ಬರೆದು ಕೊಟ್ಟರು. ಅಂತಿಮವಾಗಿ ಸಿದ್ದರಾಮಯ್ಯನವ್ರಿಗೆ ಅತಿ ಹೆಚ್ಚು ಶಾಸಕರು ಅವ್ರನ್ನ ಆಯ್ಕೆ ಮಾಡಿದ್ರಿಂದ ಅವ್ರನ್ನ ಮುಖ್ಯಮಂತ್ರಿ ಅಂತ ಹೇಳಿ ಪಕ್ಷದ ವರಿಷ್ಠರು ನಿರ್ಧಾರ ಮಾಡಿದ್ದಾರೆ. ಅದರಂತೆ ಅವರು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ಕೂಡ ಹೌದು, ಮತ್ತು ಮುಖ್ಯಮಂತ್ರಿಯಾಗಿ ಕೂಡ ಅವರು ಆಯ್ಕೆ ಆದರು. ಆದರೆ ಆ ಸಂದರ್ಭದಲ್ಲಿ ಬೇಕಾದದ್ದು ಹಾಗೆ ನಡೆದಿರುವುದು. ಒಂದು ನಿಮಿಷ ಅದನ್ನ ಕಂಟಿನ್ಯೂ ಮಾಡ್ತೇನೆ, ಯಾಕಂದ್ರೆ ಐ ಆಮ್ ಎ ವೋಟರ್. ಆ ಸಂದರ್ಭದಲ್ಲಿ ನಮಗೆ ಪಕ್ಷದಿಂದ ಕಳಿಸಿರುವಂಥ ಏನು ವೀಕ್ಷಕರು, ಏನು ವರಿಷ್ಠರು ಕಳಿಸಿದ್ರು, 2.5 ವರ್ಷ ಮಾತ್ರ ಸಿದ್ದರಾಮಯ್ಯನವರು CM ಆಗ್ತಾರೆ. ಮುಂದೆ ಮತ್ತೆ ನಾವು 2.5 ವರ್ಷ ಆದಮೇಲೆ ಬದಲಾವಣೆ ಮಾಡ್ತೀವಿ ಅಂತ ನಮ್ಮ ಯಾವ ಶಾಸಕರಿಗೂ ಹೇಳಿಲ್ಲ. ಓಕೆ, ಇದನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಎಲ್ಲಿ ಹೇಳಿಲ್ಲ ಅವರು. ಹೌದು, ಶಾಸಕರುಗಳು ಹೇಳೇ ಇಲ್ಲ. ಒನ್ಸ್ ನಾವು ಎಲೆಕ್ಟ್ ಮಾಡಿದ್ದೀವಿ ಅಂದರೆ ಅದು ಮುಂದಿನ 5 ವರ್ಷಕ್ಕೆ ತಾನೇ, ಮುಂದಿನ 5 ವರ್ಷಕ್ಕೇನೆ ಅವ್ರು ಮುಖ್ಯಮಂತ್ರಿ ಯಾರೇ ಇರಲಿ, ವೆದರ್ ಇಟ್ ಇಸ್ ಸಿದ್ದರಾಮಯ್ಯ ಆರ್ ಸಂಬಡಿ. ಇಲ್ಲ ಶಾಸಕಾಂಗ ಪಕ್ಷದಲ್ಲಿ ಹೇಳಬೇಕಾಗಿತ್ತು, ಇಲ್ಲ ನಾವು 2.5 ವರ್ಷಕ್ಕೆ ಮಾತ್ರ ಪಕ್ಷ ಅವ್ರನ್ನ ತೀರ್ಮಾನ ಮಾಡಿದ್ದೇವೆ, ಮತ್ತೆ 2.5 ವರ್ಷ ಆದಮೇಲೆ ಮತ್ತೆ ಈ ಥರ ನಿಮ್ಮನ್ನು ಕರೆದು ಮಾಡ್ತೇವೆ ಅಂತ ಹೇಳಬೇಕಾಗಿದೆ. ಅದು ಹೇಳಿಲ್ಲ. ಇದರ ಅರ್ಥ ಏನು? ಅವರು 5 ಇಯರ್ಸ್. ಆದರೆ ಇದು ಮಧ್ಯದಲ್ಲಿ ವಿರೋಧ ಪಕ್ಷದವ್ರು ಇರ್ಬೋದು, ಅಥವಾ ನಮ್ಮ ಪಕ್ಷದಲ್ಲೇ ಕೆಲವು ಜನ ನಾನೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಖುಷಿಗಾಗಿ ಹೇಳ್ತಿರ್ತಾರೆ. ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಯಾರು ಬೇಕಾದ್ರೂ CM ಆಗ್ಬೋದು. ಹೇಳೋರ್ದು ಸಮಸ್ಯೆ ಅಲ್ಲ ಸರ್, ಹೇಳದೇ ಇರೋದು ನಿಮಿಷ ಸದ್ಯ ನಾನು ಹೇಳ್ತೀನಿ. ಹೇಳದೆ ತಪ್ಪೇನಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಯಾರು ಬೇಕಾದ್ರೂ ಆಗ್ಬೋದು. ಇಂಥವ್ರೇ ಆಗಬೇಕಂತ ಎಲ್ಲರೂ ಬರೆದಿದ್ದಾರೆ. ಸಂವಿಧಾನದಲ್ಲಿ 25 ವರ್ಷ ಆಗಿದ್ದರೆ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗೋಕ್ಕೆ ಅವಕಾಶ ಇದೆ, ಇಫ್ ಈಸ್ ಎ ಗುಡ್ ಪರ್ಸನ್.
ಹೀಗಾಗಿ ಹೇಳ್ಕೋಬಹುದು. ತಾವೇನು ಪ್ರೊಸೆಸ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಸರ್, ಪ್ರಜಾಪ್ರಭುತ್ವದಲ್ಲಿ ನಡೆಯಬೇಕಾಗಿರುವ ಸಂವಿಧಾನಾತ್ಮಕ ಪ್ರೊಸೆಸ್ ಅದು. ಎಸ್, ಕರೆಕ್ಟ್. ಆದರೆ ದೇಶದ ಬೇರೆ ಬೇರೆ ರಾಜ್ಯಗಳ ಇತಿಹಾಸ ಬಿಟ್ಬಿಡಿ, ಕರ್ನಾಟಕದ ಇತಿಹಾಸದಲ್ಲೇ ಪ್ರಧಾನಮಂತ್ರಿಗಳು ಹೋಗ್ತಾ ಏರ್ಪೋರ್ಟ್ನಲ್ಲಿ ಚೀಫ್ ಮಿನಿಸ್ಟರ್ ಬದಲಾಗ್ತಾರೆ ಅಂತ ಹೇಳಿ ನಾವೊಂದಷ್ಟು ಉದಾಹರಣೆಗಳನ್ನು ನೆನಪಿಸ್ಬಿಡ್ತೀನಿ ಅಷ್ಟೇ. ದೇವರಾಜ ಅರಸು ಅವ್ರನ್ನ ನಿಮ್ಮ ಪಕ್ಷ ಆರಿಸಿದಾಗಲೂ 5 ವರ್ಷಕ್ಕೆ ಅಂತಾನೆ ಆರಿಸಿತ್ತಪ್ಪ, ಮಧ್ಯದಲ್ಲಿ ಬದಲು ಮಾಡಲಿಲ್ವಾ? ಬಂಗಾರಪ್ಪನವ್ರನ್ನ ಬದಲು ಮಾಡಿಲ್ವಾ? ಅದನ್ನೇ ಹೇಳ್ತೀನಿ ಎಂದ ನೋಡಿ. ಅಥವಾ ದಿಲ್ಲಿ ಕರೆಸ್ಕೊಂಡು ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳಿಲ್ವಾ? ದಿಲ್ಲಿಯಿಂದ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಲಕೋಟೆಗಳು ಬಂದಿಲ್ವಾ? ಒಂದು ನಿಮಿಷ ಅದನ್ನೇ ಹೇಳ್ತೀನಿ ನೀವು ಹೇಳಿದ್ದಕ್ಕೆ. ನೋಡಿ, ವೀರೇಂದ್ರ ಪಾಟೀಲ್ರನ್ನ ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ನಾನು ಶಾಸಕಿದ್ದೆ, ಆದರೆ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರಲಿಲ್ಲ. ನಾನು ಜನತಾದಳದಿಂದ MLA ಆಗಿದ್ದೆ ಅವಾಗ. ದಟ್ ವಾಸ್ 1990. ನಾನು 2ನೇ ಟರ್ಮ್ MLA ಅವಾಗ. ಓಕೆ. ಸೆಕೆಂಡ್ ಟರ್ಮ್ MLA. ನಾನು ಐ ಆಮ್ ದಿ ಚೀಫ್ ವಿಪ್ ಆಫ್ ದಿ ಅಪೋಸಿಷನ್ ಆಲ್ಸೋ ಅಟ್ ದಟ್ ಟೈಮ್. ಅವಾಗ ನಾನು ಕೇಳಿದ್ದು, ರಾಜೀವ್ ಗಾಂಧಿಯವರು ಮೈಸೂರಿಗೆ ಬಂದಿದ್ದರು, ವೀರೇಂದ್ರ ಪಾಟೀಲ್ರ ಆರೋಗ್ಯ ಸರಿ ಇಲ್ಲ, ಅವ್ರಿಗೆ ಪಾರ್ಶ್ವವಾಯು ಆಗಿದೆ, ಅವರಿಗೆ ಪೆನ್ ತೊಗೊಂಡು ಬರೀಲಿಕ್ಕೂ ಆಗ್ತಾ ಇಲ್ಲ, ಮಾತಾಡಲಿಕ್ಕೂ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಅವ್ರನ್ನ ಬದಲಾವಣೆ ಮಾಡೋದು ಸೂಕ್ತ ಅಂತ ಹೇಳಿ ಪಕ್ಷ ತೀರ್ಮಾನ ತೆಗೆದುಕೊಂಡಿತು ಅಂತ ನಾನು ಕೇಳಿದೆ. ಅದಕ್ಕೆ ರಾಜೀವ್ ಗಾಂಧಿಯವರು ಹೋಗುವಂಥ ಸಂದರ್ಭದಲ್ಲಿ ಇಲ್ಲ, ಅವ್ರು ಬದಲಾವಣೆ ಮಾಡೋದು ಸೂಕ್ತ ಬಿಕಾಸ್ ಆಫ್ ದ ಅಡ್ಮಿನಿಸ್ಟ್ರೇಷನ್, ನಾಟ್ ಬಿಕಾಸ್ ಆಫ್ ದ ಏನು ವೈಯಕ್ತಿಕ ವಿಚಾರಕ್ಕಲ್ಲ ಅಂತ ಹೇಳಿ ಅವರು ಶಾಸಕಾಂಗ ಪಕ್ಷದ ಸಭೆ ಕರೆದು ಬದಲಾವಣೆ ಮಾಡಿದರು ಅಂತ ಕೇಳಿದ್ದೇನೆ. ಇದರಲ್ಲಿ ತಪ್ಪೇನಿಲ್ಲ. ಆರೋಗ್ಯ ಅತಿಯಾಗಿ ಹದಗೆಟ್ಟಿದ್ರಿಂದ ಬದಲಾವಣೆಯನ್ನು ಮಾಡಿದ್ದಾರೆ ಹೊರತು ಅದು ಸಭೆ ಕರೆದು ನ್ಯಾಚುರಲಿ ಕರೀತಾರೆ. ಯಾರು ನೀವು ಕರೀಲೇಬೇಕು, ಅದು ಮ್ಯಾಂಡೇಟ್ರಿ. ಸ್ವಲ್ಪ ದಯವಿಟ್ಟು ಇದನ್ನ ಅಮೆಂಡ್ಮೆಂಟ್ ಮಾಡ್ಕೊಳ್ಳಿ. ಅಮೆಂಡ್ಮೆಂಟ್ ಅಲ್ಲ, ಯಾಕೆ ಹೇಳ್ತೀನಿ ಅಂದರೆ ಇಟ್ ಇಸ್ ಮಸ್ಟ್. ಯಾವುದೇ ಪಾರ್ಟಿ ಇರಲಿ, ಇವನ್ BJP ಇರಲಿ, JD ಇರಲಿ, ಇದಿರಲಿ, ಶಾಸಕಾಂಗ ಪಕ್ಷದ ಸಭೆ ಕರೀಲೇಬೇಕು. ಕರೆದು ಅಲ್ಲಿ ರೆಸೊಲ್ಯೂಷನ್ ಮಾಡಿ MLAಗಳು ಸಿಗ್ನೇಚರ್ ಮಾಡಿ ಗವರ್ನರ್ ಕೊಡ್ಬೇಕು. ನೀವು ಲಕೋಟೆ ಹಂಗೆ ಸುಮ್ಮನೆ ನಾವು ಮಾತಾಡ್ಕೊಳಕ್ಕಿದು ಇಟ್ ಈಸ್ ಆಲ್ ಅಲ್ಲಿ ಹೇಳ್ಬೋದು ಇಂಥವ್ರು ಮಾಡಿ ಅಂತ ಹೇಳಿ, ಆ ಮಾತು ಬೇರೆ. ಓಕೆ. ಆದರೆ ಶಾಸಕಾಂಗ ಪಕ್ಷದ ಸಭೆ ಕರೆದು ಶಾಸಕರು ಸೈನ್ ಮಾಡಬೇಕಾಗುತ್ತೆ ಗವರ್ನರ್ಗೆ. ಹಿಂಗಿದ್ದಾಗ ಆಯಿತು, ಒಂದೊಂದ್ಸಾರಿ ಯಾವುದೇ ಪಕ್ಷದ ವರಿಷ್ಠರು ಇಂಥವ್ರು ಮಾಡಿ ಅಂತ ಹೇಳಿದ್ರಲ್ಲಿ ತಪ್ಪೇನಿಲ್ಲ. ದೇರ್ ಇಸ್ ನಥಿಂಗ್ ರಾಂಗ್, ಬಟ್ ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಬೈ ದ ಲೆಜಿಸ್ಲೇಚರ್ಸ್ ಅಂತ ನಾನು ಅಲ್ಟಿಮೇಟ್ಲಿ. ಎಸ್, ನನಗೆ ಆಶ್ಚರ್ಯ ಆಗಿದ್ದು ಸಿದ್ದರಾಮಯ್ಯನವರ ಬಣದಲ್ಲಿ, ಅಂದರೆ ನೀವು ಸಿದ್ದರಾಮಯ್ಯನವರ ಪರಮಾಪ್ತರು ಅಂತ ಗುರುತಿಸಿಕೊಂಡಿರುವಂಥವ್ರು ಕೆಲವು ಜನ ಇದ್ದೀರಿ. ಅವರ ಪೈಕಿ KN ರಾಜಣ್ಣ ಅವರೊಬ್ಬರು, ಅವರು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಅಂತ ಮಾತಾಡ್ತಿದ್ದಾರೆ ಸರ್. ನೋಡಿ, ನಾನು ಸಿದ್ದರಾಮಯ್ಯನವರ ಒಳ್ಳೆಯ ಸ್ನೇಹಿತ. ಯಾಕಂದ್ರೆ ನಾನು ಅವರು ಒಂದೇ ಪಕ್ಷದಲ್ಲಿ ಬಂದಿದ್ದೇವೆ. 1983ಇಂದ ಅವ್ರ ಶಾಸಕರು, ನಾನು 1985ದಿಂದ ಶಾಸಕರು. ಹೀಗಾಗಿ ಆತ್ಮೀಯತೆ ಇದೆ. ಅದರರ್ಥ ನಾವು ಬೇರೆಯವ್ರಿಗೆ ನಮ್ಮ ಪಕ್ಷದಲ್ಲಿರುವಂಥ ಇತರ ಮುಖಂಡರು ನಾವು ವಿರೋಧಿ ಅಂತ ನಾವೆಂದೂ ಹೇಳಿಲ್ಲ, ಹೇಳೋದು ಇಲ್ಲ. ಆದರೆ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಸದ್ಯದ ಪರಿಸ್ಥಿತಿಯಲ್ಲಿ ಒಬ್ಬ ಒಳ್ಳೆಯ ಜನಪರವಾದಂಥ ನಾಯಕರಾಗಿದ್ದಾರೆ. ಆ್ಯಂಡ್ ಈಸ್ ಎ ರಿಯಲ್ ಮಾಸ್ ಲೀಡರ್. ನೋ ಡೌಟ್ ಈಸ್ ಎ ರಿಯಲ್ ಮಾಸ್ ಲೀಡರ್. ಅಲ್ಲ, ನೋ ಡೌಟ್. ನಾನು ಪತ್ರಕರ್ತನಾಗಿ ನಾನು ಅದನ್ನ ಹೇಳ್ತಾ ಇದ್ದೀನಿ. ಅವರು ಜಾತಿವಾದಿ ಅಲ್ಲ. ದೇರ್ ಈಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಜನ ಅವ್ರನ್ನ ತಪ್ಪಾಗಿ ತಿಳ್ಕೊಳ್ತಾರೆ. ಜಾತಿವಾದಿ ಅಂದ್ರೇನು? ಯಾವುದೇ ಒಂದು ಜಾತಿಗೆ, ಧರ್ಮಕ್ಕೆ, ಇದಕ್ಕೆ ಸ್ಥಿಮಿತವಾಗಿರೋರು. ಹಿ ಈಸ್ ನಾಟ್ ಕ್ಯಾಚ್ ಇಟ್. ಅವ್ರಿಗೆ ಕ್ಲಾಸ್, ದೇರ್ ಈಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಎ ಕ್ಲಾಸ್ ಆ್ಯಂಡ್ ಎ ಕಾಸ್ಟ್. ಕ್ಲಾಸ್ ಅಂದ್ರೆ ಏನು? ಎಲ್ಲ ಜಾತಿಯಲ್ಲಿರುವ ಬಡವರ್ಗದ ಜನ, ಮಧ್ಯಮ ವರ್ಗದ ಜನ, ಅವ್ರ ಪರವಾಗಿ ಸಿದ್ದರಾಮಯ್ಯ ಇದ್ದಾರೆ. ಅವ್ರು ಯಾವುದೇ ಜಾತಿ ವಿರುದ್ಧ ಇಲ್ಲ. ಯಾಕೆ ನಾನು ಅವ್ರನ್ನ ಆತ್ಮೀಯವಾಗಿ ನೋಡ್ತೀನಲ್ಲ, ಅವರು ಹಿಂಗೆ ಮೇಲ್ಜಾತಿ ವಿರೋಧಿ ಇದ್ದಾರೆ. ಐ ಡೋಂಟ್ ಥಿಂಕ್ ಹಿ ಈಸ್ ನಾಟ್ ಎ ವೆರಿ ಚೀಪ್ ಮ್ಯಾನ್ ಲೈಕ್ ದ್ಯಾಟ್. ಅಲ್ಲ, ನಾ ಕೇಳಿದ್ದೆ ಒಂದಾಯಿತು, ನೀವು ಹೇಳಿದ್ದೆ ಒಂದಾಯಿತು. KN ರಾಜಣ್ಣ ಅವ್ರು ಸೆಪ್ಟೆಂಬರ್ ಕ್ರಾಂತಿ ಅಂತಿದ್ದಾರಲ್ಲ. ಅಲ್ಲ, ಅದ್ರ ಬಗ್ಗೆ ನಾ ಹೇಳಿಲ್ಲ. ಯಾಕೆ ಇದನ್ನು ಹೇಳಿದೆ ಅಂದರೆ, ನೀವು ಅವ್ರನ್ನ ಯಾಕೆ ಕಂಟಿನ್ಯೂ ಮಾಡಬೇಕು ಅನ್ನೋದಕ್ಕೆ ನಾನು ಅದಕ್ಕಿಂತ ಒಂದು ಹೆಜ್ಜೆ ಮುಂದೋಗಿ ಹೇಳ್ಬಿಟ್ಟೆ. ಒನ್ ಆಫ್ ದಿ ಗುಡ್ ಲೀಡರ್ ಎಟ್ ದ ಪ್ರೆಸೆಂಟ್. ಇವತ್ತಿನ ಪರಿಸ್ಥಿತಿಯಲ್ಲಿ, ರಾಜಕೀಯ ಪರಿಸ್ಥಿತಿಯಲ್ಲಿ ಒಳ್ಳೆಯ ನಾಯಕರು. ಈ ರಾಜ್ಯಕ್ಕೆ ಒಳ್ಳೇದೇ ಆಗ್ಬೇಕು ಅನ್ನೋದು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರು. ನಿಮ್ಮವ್ರು ಕೇಳಿದ್ರು ನಿನ್ನೆ, ನಿಮ್ಗೆ ಮಂತ್ರಿ ಮಾಡ್ತಾನೆ, ಬೇಡ ಮಂತ್ರಿ ಮಾಡಲೇನು ಬೇಡ,
ಇಟ್ ಈಸ್ ಅಪ್ ಟು ಪಾರ್ಟಿ ಆ್ಯಂಡ್ CM. ಆರ್ ಪ್ರೆಸೆಂಟ್ ಸಿಚುವೇಶನ್ ಐ ಡೋಂಟ್ ಫೈಂಡ್ ಎನಿ ಅದರ್ ಲೀಡರ್ ಅಂತ ಹೇಳಿದೆ ನಾನು ಬೇರೆಯವ್ರನ್ನ ನೋಡಲಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಈಸ್ ಎ ಗುಡ್ ಲೀಡರ್, ಲೆಟ್ ಹಿಮ್ ಕಂಟಿನ್ಯೂ ಅಂತ ಹೇಳಿದ್ದು. ಇನ್ನು ರಾಜಣ್ಣವರು ಸೆಪ್ಟೆಂಬರ್ದಲ್ಲಿ ಕ್ರಾಂತಿ ಆಗ್ತದೆ ಅಂತ ಹೇಳಿದಿರುವಂಥ ಪತ್ರಿಕೆಯಲ್ಲಿ ಓದಿ ಮತ್ತು ಟಿವಿನಲ್ಲೂ ಕೇಳಿದೆ. ಹೌದು, ಅದು ಏನು ಕ್ರಾಂತಿ ಆಗುತ್ತೆ ಅಂತ ನನಗೆ ಗೊತ್ತಿಲ್ವಲ್ಲ. ಗೊತ್ತಿಲ್ಲದೆ ನಾನು ಹೆಂಗೆ ಮಾತಾಡಲಿ? ರಾಜಣ್ಣ ಹೇಳ್ಬೇಕಲ್ಲ ಯಾ ಕ್ರಾಂತಿ ಅಂದರೆ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ಎ ರೆವಲ್ಯೂಷನ್. ಏನು ಪಕ್ಷದ ಒಳಗೆ ಕ್ರಾಂತಿ ಆಗುತ್ತೋ, ರಾಜ್ಯದಲ್ಲಿ ಜನಕ್ರಾಂತಿ ಆಗುತ್ತೋ, ದೇಶದಲ್ಲಿ ಕ್ರಾಂತಿ ಆಗುತ್ತೋ, ಐ ಡೋಂಟ್ ನೋ. ಅಲ್ಲ, ಅದನ್ನ BJP ಅವರು JDSನವ್ರು ಮಾತಾಡಿದ್ರೆ ಅವ್ರನ್ನೇನಪ್ಪ ಅವ್ರೇನು ವಿರೋಧ ಪಕ್ಷದವ್ರು ಮಾತಾಡ್ತಾರೆ ಅಂತ ಸುಮ್ಮನೆ ಇರ್ತೀವಿ. ಅದನ್ನೇ ನಾನು ನಿಮಗೆ ಕ್ವಶನ್ ಅಲ್ಲ, ತಮ್ಮ ಪಕ್ಷದವ್ರು ನನಗೆ ಗೊತ್ತಿಲ್ಲ ಅಂದರೆ ಏನು ಕ್ರಾಂತಿ ಆಗುತ್ತೆ ಅಂತ ಎದಕ್ಕೆ ಮಾಡಿದಾರೆ ಅಂತ ರಾಜಣ್ಣ ಹೇಳ್ಬೇಕು ತಾನೆ. ಅವ್ರು ಹೇಳಿದ್ರೆ ನಾವು ಹೇಳ್ಬೋದು ಇಂಥದ್ದು ಕ್ರಾಂತಿ ಆಗುತ್ತೆ ರೀ ಅಂದ್ರೆ. ಊಹೆ ಮಾಡ್ಕೊಂಡು ಹೇಳಂದ್ರೆ ಹೆಂಗೆ ಊಹೆ ಮಾಡಿಲ್ಲ ನಾನು. ಆದರೆ ನನಗೆ ಗೊತ್ತಿದ್ದ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲಿ ಯಾವ ಪಕ್ಷದಲ್ಲೂ ಕ್ರಾಂತಿ ಆಗಲ್ಲ, ಜನರಲ್ಲೂ ಕ್ರಾಂತಿ ಆಗಲ್ಲ, ಅಂಥ ಪರಿಸ್ಥಿತಿ ಉದ್ಭವ ಆಗಿಲ್ಲ ಅಂತ ನಾನು ಹೇಳಿದ್ದೆ. ಓಕೆ. ರಾಜಣ್ಣ ಅವ್ರನ್ನ ತಾವೇನು ಕೇಳಿಲ್ಲ, ಯಾಕಪ್ಪ ಏನು ಅರ್ಥದಲ್ಲಿ ಈ ಮಾತು ಹೇಳಿದೆ ಅಂತ? ಕೇಳಿಲ್ಲ. ಓಕೆ. ಆದ್ರೆ ಒಟ್ಟಾರೆ ನಮ್ಮ ರಾಜ್ಯದಲ್ಲಿನೇ ಕ್ರಾಂತಿ ಆಗಲ್ಲ ಅಂದಾಗ ನಮ್ಮ ಪಕ್ಷದಲ್ಲಿ ಕ್ರಾಂತಿ ಆಗೋ ಪ್ರಶ್ನೆ. ನಮ್ಮ ಜನ ಕ್ರಾಂತಿ ಪ್ರಿಯರಲ್ಲ, ಸ್ವಲ್ಪ ಶಾಂತಿ ಪ್ರಿಯರು. ಹೀಗಾಗಿ ಅದು ಏನು ಆಗಲಿಕ್ಕಿಲ್ಲ ಅಂತ ನಾನು. ಓಕೆ, ನೀವು ಆ ಕಡೆ ಅವರು, ರಾಜಣ್ಣ ಈ ಕಡೆ ಅವರು. ಅಟ್ಲೀಸ್ಟ್ BR ಪಾಟೀಲ್ರು ಪಕ್ಕದ ಜಿಲ್ಲೆಯವರು ಸರ್, ಅವ್ರನ್ನಾದರೂ ಕೇಳಿದ್ರೆ ಹಿಂಗೆ ಯಾಕೆ ಮಾತಾಡಿದ್ರಿ? BR ಪಾಟೀಲ್ ಮಾತಾಡಿರೋದು ತಪ್ಪು ಅಂತ ನನಗೇನು ಅನಿಸಿಲ್ಲಪ್ಪ. ತಪ್ಪು ಅಂತ. ಆದರೆ ಅವರು ಆಡಿಯೋ ಬಹಿರಂಗಗೊಳಿಸಿದಾರಲ್ಲ, ಇದು ಅವ್ರ ಕಡೆ ಮಾಡಿರಬೇಕು, ಇಲ್ಲ ಅವ್ರು ಯಾರು ಸರ್ಫಾಜ್ ಖಾನ್ನವರು ಮಾಡಿರಬೇಕು. ಹೌದು, ಆಡಿಯೋ ರಿಲೀಸ್ ಮಾಡಿದ ಆಡಿಯೋ ಬಿಟ್ವೀನ್ ವಿತ್ ದ 2 people ವಿತ್ ಎ ಫೋನ್. ಎಸ್, ಹೌದಾ? ಹೌದು. ಅದನ್ನು ಬಹಿರಂಗ ಯಾರು ಗಳಿಸಿದ್ರೆ ಅದು ತಪ್ಪು ಅಷ್ಟೇ ನಾನು ಹೇಳೋದು. ಯಾಕಂದರೆ ಇಟ್ಸ್ ಎ ವೈಲೇಷನ್ ಆಗುತ್ತೆ. ಅದಿರಲಿ, ಮಾತೊಳಗಿಂದೊಳಗೆ ಇರಬೇಕಾಗಿತ್ತು. ಅದಿರಲಿ, ಅದೇನಿರಲಿ. BR ಪಾಟೀಲ್ರ ಆರೋಪ ಮಂತ್ರಿಗಳ ಮೇಲೆ ಮಾಡಿಲ್ಲ, ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ. ಅವ್ರು ಹೇಳಿದ್ದು ಮನೆಗಳನ್ನು ಹಂಚಿಕೆಯಲ್ಲಿ ಭ್ರಷ್ಟಾಚಾರ ಇದೆ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ, ನಾನು ಪತ್ರ ಕೊಟ್ಟೆ, ನನಗೆ ಮನೆಗಳು ಸಿಗಲಿಲ್ಲ, ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಣ ಕೊಟ್ಟು ಹಾಕ್ಸ್ಕೊಂಡು ಬಂದಿದ್ದಾರೆ ಅಂತ ನಾನು ಇರಲಿಲ್ಲ, ನಾನು ಡೆಲ್ಲಿಯಲ್ಲಿ ನೋಡಿದ್ದು. ಎಸ್, ಒಂದನ್ನು ನಾವು ತಿಳ್ಕೋಬೇಕು, ಈ ಕರ್ನಾಟಕದಲ್ಲಿ ಮನೆಗಳನ್ನು ಅಲಾಟ್ಮೆಂಟ್ ಮಾಡೋದು ಶಾಸಕರಿಂದ ಮಾಡಲಿಕ್ಕಾಗಲ್ಲ. ಯಾಕೆ ಅಂದರೆ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂದ ಮೇಲೆ ಮನೆಗಳನ್ನು ಅಲಾಟ್ ಮಾಡುವಂಥ ಸಂಪೂರ್ಣ ಅಧಿಕಾರವನ್ನು ಗ್ರಾಮ ಪಂಚಾಯತಿ ಕೊಟ್ಬಿಟ್ಟಿದ್ದಾರೆ, ಫಲಾನುಭವಿಗಳಿಗೆ ಅಲಾಟ್ ಮಾಡೋದು. ಎಸ್, ಇಲ್ಲಿ ಕೇಳಿ ಹೇಳ್ಬಿಡ್ತೇನೆ, ಅದರ ಬಗ್ಗೆ ನೇರವಾಗಿ ಹೇಳ್ತೇನೆ, ಅದರ ಇಲ್ಲೇನು ಮುಲಾಜಿಲ್ಲ. ಇದು ಶಾಸಕರಿಗೆ ಬರೋದಿಲ್ಲ. ಮೊದಲು ಶಾಸಕರಿಗೆ ತಾಲೂಕಾ ಮಟ್ಟದಲ್ಲಿ ಅಧ್ಯಕ್ಷರು ಮಾಡಿರ್ತಿದ್ರು, ಈ ಆಶ್ರಯ ಸಮಿತಿ ಮಾಡಿ. ಹೈಕೋರ್ಟ್ಗೆ ಹೋದ್ರು ಕೆಲವು ಜನ, ಹೈಕೋರ್ಟು ಅದನ್ನು ರದ್ದುಪಡಿಸ್ತು, ಶಾಸಕರು ಆಗಂಗಿಲ್ಲ ಅಂತೇಳಿ. ಅದಾದಮೇಲೆ ಈ ಗ್ರಾಮ ಪಂಚಾಯತಿಗೆ ಕೊಟ್ಬಿಟ್ಟಿದ್ದಾರೆ. ಗ್ರಾಮ ಪಂಚಾಯತಿನಲ್ಲಿ ಅವರು ಹೆಂಗೆ ಆಯ್ಕೆ ಮಾಡಬೇಕು? ಗ್ರಾಮ ಸಭೆ ಕರಿಬೇಕು, ಜನರು ಊರಾಗಿದ್ದ ಜನರನ್ನೆಲ್ಲ ಕರಿಬೇಕು, ಎಲ್ಲ ಮತದಾರರು ಗ್ರಾಮ ಸಭೆ ಆಗೋದೇ ಇಲ್ಲ. ಯಾವ ಗ್ರಾಮ ಪಂಚಾಯತಿಯಲ್ಲೂ ಗ್ರಾಮ ಸಭೆ ಆಗಲ್ಲ. ಯಾವ ಪಕ್ಷದ ಅಧಿಕಾರದಲ್ಲಿದ್ದಾಗೂ ಗ್ರಾಮ ಸಭೆ ಆಗಿಲ್ಲ. ಬರ್ಕೊಂಡ್ಬಿಡ್ತಾರೆ, ಒಂದು 20-50 ಮಂದಿ ಸೇರಿಸ್ತಾರೆ, ವಿಡಿಯೋ ತೆಗಿತಾರೆ, ಗ್ರಾಮ ಸಭೆ ಮಾಡಿದ್ವಿ ಅಂತೇಳಿ. ಆಮೇಲೆ ಏನಾಗುತ್ತೆ, ಫಲಾನುಭವಿಗಳನ್ನು ಜಾಸ್ತಿ ಇದ್ದಲ್ಲಿ, ಈ ಮನೆ 100 ಇದೆ ಅಂತ ಇಟ್ಕೊಳ್ಳಿ, ಅಲ್ಲಿ 150 ಅಪ್ಲಿಕೇಶನ್ ಇದ್ದರೆ ಲಾಟ್ರಿ ತೆಗಿಬೇಕು. ಲಾಟ್ರಿ ತೆಗಿಲೇಬೇಕದು ಕಡ್ಡಾಯ. ನಾನೇ ಹೌಸಿಂಗ್ ಮಿನಿಸ್ಟರ್ ಇದ್ದೆ 1994 ಅದನ್ನು ನಾವು ಮ್ಯಾಂಡೇಟ್ರಿ ಮಾಡಿದ್ದೇವೆ. ಲಾಟ್ರಿ ತೆಗೆದು ಯಾರೂ ಲಾಟ್ರಿ ಮಾಡಲ್ಲ, ಲಾಟ್ರಿ ಮಾಡಿದ್ವಿ ಅಂತ ಬರ್ಕೊಂಡ್ಬಿಡ್ತಾರೆ. ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕೆಳಮಟ್ಟದಲ್ಲಿ ಏನಾಗಿದೆ, ಹೆಚ್ಚಿನ ಅಧಿಕಾರಿಗಳಿಲ್ಲ ಮತ್ತು ಹೆಚ್ಚಿನ ಈ ವಿಚಾರಗಳನ್ನು ಜನತೆಗೆ ತಿಳಿ ಮಾಡಿಕೊಟ್ಟಿಲ್ಲ. ಇಂಥವೆಲ್ಲ ಎಲ್ಲಾಗುತ್ತೆ, ಉಡುಪಿ, ಕಾರವಾರ, ಮಂಗಳೂರು, ಈ ಸ್ವಲ್ಪ ಸುಶಿಕ್ಷಿತವಾಗಿ ಮತ್ತು ಹೆಚ್ಚು ಏನು ಜನ ತಿಳ್ಕೊಂಡಿದ್ದಾರೆ, ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮಾಡ್ತಾರೆ. ಓಕೆ. ಈ ಉತ್ತರ ಕರ್ನಾಟಕ ಭಾಗದಲ್ಲಿರ್ಬೋದು, ಸ್ವಲ್ಪ ಇದರಲ್ಲಿ ಯಾರೂ ಈ ಗ್ರಾಮ ಸಭೆಗಳು ಇವನ್ನ ಜನನೂ ನೋಡೋಕ್ಕೆ ಹೋಗಲ್ಲ, ನಮ್ಮ ಅಧಿಕಾರಿಗಳು ಮಾಡಲಿಕ್ಕೆ ಹೋಗಲ್ಲ. ಹೀಗಾಗಿ ಅಲ್ಲೆಲ್ಲಿ ವಾಟ್ BR ಪಾಟೀಲ್ ಸೇಡ್ ಇಸ್ ಅ ಟ್ರೂ. ಏನು, ಈ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇವತ್ತು ಈ ಮನೆ ಹಂಚಿಕೆಯಲ್ಲಿ ತಾರತಮ್ಯ
ಭ್ರಷ್ಟಾಚಾರ ಆಗ್ತಾನೆ ಇದೆ. ಇದೇನೀಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗಿದೆ ಅಂತ ತಾವು ಹೇಳೋದ್ರ ಅರ್ಥ ಎಲ್ಲವೂ ಪ್ರಾಸೆಸ್ ಪ್ರಕಾರನೇ ನಡೆದಿದೆ. ಅದೇ ಬಿ ಆರ್ ಪಾಟೀಲ್ ಕಂಪ್ಲೀಟ್ ಇದು ಸಿದ್ದರಾಮಯ್ಯ ಸರ್ಕಾರದಲ್ಲೇ ಆಗಿದೆ ಅಂತಲ್ಲ, ಹಿಂದಿನ ಎಲ್ಲ ಸರ್ಕಾರದಿಂದನೂ ಇದೇ ಥರ ನಡ್ಕೊಂಡು ಬಂದಿದೆ, ಹೊಸದೇನಲ್ಲ. ಅಲ್ಲ, ಇದು ಹೊಸದೇನಲ್ಲ. ಆ ವಿಷಯದ ಬಗ್ಗೆ ನಾನು ಕಂಪ್ಲೀಟ್ಲಿ ಕನ್ವಿನ್ಸ್ಡು. ಆಮೇಲೆ ಇನ್ನೊಂದು ಹೇಳ್ತೇನೆ, ಭ್ರಷ್ಟಾಚಾರ ಏನು ಮಾಡ್ಬೇಕ್ರಿ? ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಹಿಂದಿನ ಸರ್ಕಾರದಲ್ಲೂ ಇದೆ, ಮುಂದಿನ ಸರ್ಕಾರದಲ್ಲಿ ಇದೆ. ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಪ್ರಯತ್ನಗಳು ನಡಿಬೇಕಾಗಿದೆ ಹೊರತು ಇದು ಸುಮ್ಮನೆ ನಾವು ಅವ್ರನ್ನ ಬೈಯೋದು, ಅವ್ರು ನಮ್ಮನ್ನು ಬೈಯೋದು. ಅಲ್ಲ, ಯಾಕೆ ಪ್ರಶ್ನೆಗಳು ಬರ್ತವೆ ಅಂದರೆ ಸಾಹೇಬ್ರೆ, ನೀವು 40% ಸರ್ಕಾರ ಅಂತ ಕ್ಯಾಂಪೇನ್ ಮಾಡಿ ಅಧಿಕಾರಕ್ಕೆ ಬಂದವರು ಅನ್ನೋ ಕಾರಣಕ್ಕೆ ನಿಮ್ಮಿಂದ ಸ್ವಲ್ಪ ಜಾಸ್ತಿ ಪ್ರಾಮಾಣಿಕತೆಯನ್ನು ಬಯಸ್ತಾರೆ. ಯಾಕಂದ್ರೆ ಕ್ಯಾಂಪೇನ್ ಮಾಡಿದ್ರಲ್ಲ ನೀವು, 40% ಸರ್ಕಾರ PCM ಅಂತ. ಎಸ್, ಐ ಅಗ್ರೀಡ್. ನೀವು ಹೇಳೋದನ್ನ ಒಪ್ಕೊಳ್ತೀನಿ. ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕಾಗಿದ್ರೆ ಭಾಳ ಸಮಗ್ರವಾಗಿ ಆಗಬೇಕು. ಅದಕ್ಕೆ ಐ ಆಮ್ ಟೆಲಿಂಗ್ ಆನೆಸ್ಟ್ಲಿ, ಈಗ ಮೊದಲೇ ಬಾರಿಗೆ ಫಸ್ಟ್ ಟೈಮ್ ಈ ಸಾರಿ ಆಯವ್ಯಯ ಬುಕ್ ತೆಗೀರಿ, 5 ಇಲಾಖೆಗಳಲ್ಲಿ ಭ್ರಷ್ಟಾಚಾರ 0 ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಸಿದ್ದರಾಮಯ್ಯ. 5 ಇಲಾಖೆ ಮೊದಲೇ ಅಂತ ಇದು. ನೋಡಿ, ಕರ್ನಾಟಕದಲ್ಲಿ 1985ದಿಂದ ಈ ವರ್ಗಾವಣೆ ಅನ್ನೋದು ಒಂದು ದಂಧೆ ಆಗಿಬಿಡ್ತು. ಬರ್ತಾ 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 MLAಗಳು ಹೇಳಿದ್ದೇ ತಹಸೀಲ್ದಾರ್ ಇರಬೇಕು, MLA ಹೇಳಿದವನೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರಬೇಕು, MLA ಹೇಳಿದವರೇ ಹಿಂಗಿರ್ಬೇಕು, ಮಂತ್ರಿಗಳಿದ್ದರೆ ಅಂತ ವ್ಯವಸ್ಥೆ ಬಂದು ಈ ಪೀಕಿಗೆ ಹೋಗಿಬಿಟ್ಟದ್ದು. BJP ಸರ್ಕಾರ ಇರ್ಬೋದು, JDS ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಒಂದು ಮಟ್ಟಕ್ಕೆ ಮುಟ್ಟಿಬಿಟ್ಟಿದೆ ಮೇಲೆ. ಇದನ್ನು ಕಡಿಮೆ ಮಾಡ್ಬೇಕಂದ್ರೆ ಯಾರಾದರೂ ಒಬ್ರು ತೀರ್ಮಾನ ತೆಗೆದುಕೊಳ್ಬೇಕು. ಇಲ್ಲರ ರಾಜಕೀಯವಾಗಿ ನಾವು ಅವ್ರನ್ನ ಬೈತೀವಿ, ಅವ್ರು ನಮ್ಮನ್ನು ಬೈತಾರೆ. ಅಲ್ಲ, 5 ಇಲಾಖೆ ಯಾವುದೇ ಅದಕ್ಕೆ ಬಂದೀಗ ಅದು ಬೈತಿದ್ದೀವಿ. ಇದಕ್ಕಾಗಿ ಸಿದ್ದರಾಮಯ್ಯನವರು ಫಸ್ಟ್ ಹೆಜ್ಜೆ ಇಟ್ಟಿದ್ದಾರೆ. ವಿ ಮಸ್ಟ್ ಅಪ್ರಿಷಿಯೇಟ್ ಸಿದ್ದರಾಮಯ್ಯ. ಅಬಕಾರಿ ಇಲಾಖೆ, ಎಕ್ಸೈಸ್ ಇನ್ಸ್ಪೆಕ್ಟರಿಂದ ಹಿಡಿದು ಕೆಳಗಿರೋಂಥ ಎಲ್ಲ, ಅಂದರೆ ಎಕ್ಸೈಸ್ ಇನ್ಸ್ಪೆಕ್ಟರ್, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, PCಗಳೆಲ್ಲ ಈ ವರ್ಷದಿಂದ ಈಗಾಗಲೇ MLAಗಳು ಲೆಟರ್ ಕೊಡೋಂಗಿಲ್ಲ, ಮಂತ್ರಿಗಳು ಲೆಟರ್ ಕೊಡೋಂಗಿಲ್ಲ ಟ್ರಾನ್ಸ್ಫರ್ಸ್ಗೆ. ಓನ್ಲಿ ಕೌನ್ಸಿಲಿಂಗ್, ಅವರೇ ಅರ್ಜಿ ಹಾಕಬೇಕು. ಯಾರು? ನೌಕರಸ್ಥರೇ. ಅದಕ್ಕೊಂದು ಕಮಿಟಿ ಇದೆ. ಆ ಕಮಿಟಿ ತೀರ್ಮಾನ ಮಾಡುತ್ತೆ ಇವ ಎಲ್ಲಿ ಹೋಗಬೇಕು, ABC ಹೆಂಗೆ ಸ್ಕೂಲ್ಗೆ ಮಾಡಿದಾರಲ್ಲ, ಎಕ್ಸೈಸ್ ಪೋಸ್ಟಿಂಗ್ ನೋ, ಅಲ್ಲಿ ಕರಪ್ಷನ್ ಕಮ್ಮಿ ಆಗಿದೆ. ನೆಕ್ಸ್ಟ್ ಇಯರಿಂದ ಅದನ್ನು ಸೂಪ್ರಿಡೆಂಟ್ ಲೆವೆಲ್ಗೆ ಒಯ್ಯಿರಿ ಅಂತ ನಾವು ಸಲಹೆ ಕೊಡ್ತಾ ಇದ್ದೀವಿ. ಗ್ರೇಟ್. ಇದು ಮೊದಲೇ ಹೆಜ್ಜೆ, ಒಂದು ಸ್ಟೆಪ್ ಇಟ್ಟಿದ್ದೀವಿ. ದೆನ್ ನೆಕ್ಸ್ಟು ಸಬ್ ರಿಜಿಸ್ಟರ್ ಸಿಕ್ಕಾಪಟ್ಟೆ ದುಡ್ಡು, ಎಸ್ಪೆಷಲಿ ಬ್ಯಾಂಗ್ಳೂರು, ಮೈಸೂರು, ಹುಬ್ಳಿ, ಧಾರವಾಡ, ಬೆಳಗಾಂನಲ್ಲಿ. ಈಗ ಈ ವರ್ಷದಿಂದ ಸಬ್ ರಿಜಿಸ್ಟರ್ ಎಂಟೈರ್ ಕರ್ನಾಟಕ 224 ವಿಧಾನಸಭಾ ಕ್ಷೇತ್ರದಲ್ಲಿ ನೋ MLA ಲೆಟರ್, ನೋ ಮಿನಿಸ್ಟರ್ ಲೆಟರ್. ಅಲ್ಲಿ ಕೂಡ ಕೌನ್ಸಿಲಿಂಗೇ. ಅದಕ್ಕೊಂದು ಕಮಿಟಿನೇ ಮಾಡಿಬಿಟ್ಟಿದ್ದಾರೆ, ಅದು ಕೌನ್ಸಿಲಿಂಗ್. ಆಮೇಲೆ ACTO ಇವರೆಲ್ಲ ಇದಾರಲ್ಲ, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್, ಅದು ಕೌನ್ಸಿಲಿಂಗ್. ಅಲ್ಲಿ ಯಾರ್ದು ಇಲ್ಲ. ದೆನ್ ಮೈನ್ಸ್ ಆ್ಯಂಡ್ ಜಿಯಾಲಜಿ 4ನೇದು, ಅದನ್ನು ಇದನ್ನು ಮಾಡಿದ್ದಾರೆ. 5 ಇಲಾಖೆ ಇವು ಏನು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತೇವೆ, ಈ 5 ಇಲಾಖೆಗಳಲ್ಲಿ ಕ್ಲಾಸ್ 2 ಆ್ಯಂಡ್ ಕ್ಲಾಸ್ 3 ಈ ವರ್ಷ ಕೌನ್ಸಿಲಿಂಗ್ ಸ್ಟಾರ್ಟ್ ಆಯಿತು. ಕ್ಲಾಸ್ 1 ಇನ್ನೂ ಮಾಡಿಲ್ಲ. ಒಂದೇ ಸಾರಿ ನೀವು ಕ್ರಾಂತಿ ಅಂದ್ರಲ್ಲ, ಕ್ರಾಂತಿ ಆಗಬಾರ್ದು ಒಮ್ಮೆ ಸಾರಿ ಅಂತ ಹೇಳಿ. ಬಟ್ ಬಸವರಾಜ ರಾಯರೆಡ್ಡಿ ಅವರು ನನ್ನ ಕಳಕಳಿ ಏನಂದ್ರೆ ಸೆಂಟ್ರಲೈಸೇಷನ್ ಆಫ್ ಕರಪ್ಷನ್ ಆಗೋದು ಬೇಡ, ಕೇಂದ್ರೀಕೃತ ಕರಪ್ಷನ್ ಆಗೋದು. ಮೊದಲನೆಯದಾಗಿ ಅಬಕಾರಿ ಇಲಾಖೆಯನ್ನು ಪ್ರಸ್ತಾಪ ಮಾಡಿದ್ರಿ. ಒಂದೇ ನಿಮಿಷ. ಮೊದಲನೇದಾಗಿ ಅಬಕಾರಿ ಇಲಾಖೆಯನ್ನು ಪ್ರಸ್ತಾಪ ಮಾಡಿದ್ರಿ. ಇತ್ತೀಚೆಗೆ ನಿಂಗಪ್ಪ ಅಂತ ಒಬ್ಬ ಸಸ್ಪೆಂಡೆಡ್ ಕಾನ್ಸ್ಟೇಬಲ್ನ ಅರೆಸ್ಟ್ ಮಾಡಿದ್ರು ಲೋಕಾಯುಕ್ತ ಪೊಲೀಸರು. ಅಬಕಾರಿ ಇಲಾಖೆಯಿಂದ 10 ಜನ DCಗಳು 40 ಲಕ್ಷದಿಂದ 70 ಲಕ್ಷದ ತನಕ ಬೇರೆ ಬೇರೆ ಮೊತ್ತವನ್ನು ಲೋಕಾಯುಕ್ತ ಪೊಲೀಸರು ನಮ್ಮ ಮೇಲೆ ದಾಳಿ ಮಾಡದೇ ಇರಲಿ ಅಂತ ಹೋಗಿ ಕೊಟ್ಟು ಬಂದಿದ್ವಿ ನಾವು ಅಂತ. ಅಂದರೆ ಇವ್ರ ಹತ್ರ ಇಸ್ಕೊಂಡಿದ್ದೀನಿ ಅಂತ ಆ ಮನುಷ್ಯ ಲಿಸ್ಟ್ ಕೊಟ್ಟಿದ್ದಾನೆ. ಆದ್ದರಿಂದ ಐ ಅಗ್ರೀಡ್, ಒಪ್ಕೊಂಡೆ ನಾನು ಅದನ್ನು. ಅದಕ್ಕಾಗಿಯೇ ಈ ಕೌನ್ಸಿಲಿಂಗ್ ಹೆಂಗೆ ಮಾಡ್ತಾರೆ ಅಂದರೆ, ಅಲ್ಲಿ ಯಾರು ಒಂದು ನಿಯಮಾವಳಿಯನ್ನು ಮಾಡಿದ್ದಾರೆ. 4 ವರ್ಷ ಅವನು ಯಾವಲ್ಲಿದ್ದಾನೆ, ಯಾವ ಸ್ಥಳದಲ್ಲಿದ್ದಾನೆ, ಅದು ABC ಮಾಡಿರ್ತಾರೆ ಸ್ಥಳ. ಅಲ್ಲೇ ಕಾಯಂಗೆ ಕುತ್ಕೊಳ್ಳಂಗಲ್ಲ ಅವನು. ಇದ್ರ ಪ್ರಕಾರ ಆಟೋಮೆಟಿಕ್ಕಾಗಿ ಅವನ್ನ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಅಲ್ಲಿ ಅವ ಹೇಳಿದ್ದು ಪ್ಲೇಸಿಗೆ ಕೌನ್ಸಿಲಿಂಗ್ ಆಗೋದಿಲ್ಲ. ಅವನು ಆ ಕೆಟಗರಿಗೆ ಬರಬೇಕು.
ಈಗ ಉದಾಹರಣೆ ಬೆಂಗಳೂರು ಎ ಕ್ಯಾಟಗರಿಗಿದೆ ಅಂತೇಳಿ 4 ವರ್ಷ ಮಾಡಿದ್ಮೇಲೆ ಬೆಂಗಳೂರಿನಾಗ ಇರೋಂಗಿಲ್ಲ ಅವನು. ಎಸ್ ಟು ಗೋ ಔಟ್. ನೀವು ಹೇಳಿದ ಪದ್ಧತಿ ನೀವು ಹೇಳಿದಷ್ಟು ತ್ರಿಕರಣ ಶುದ್ಧಿಯಿಂದ ಜಾರಿಗೆ ಬಂದರೆ ಇದರ ಪರಿಣಾಮ ಕಾಣಿಸೋದಕ್ಕೆ 2 ವರ್ಷ ಆಗುತ್ತೆ. ನಾವು ನಿಮ್ಗೆ ಆ ಕುಷನಿಂಗ್ ಪೀರಿಯಡ್ ಕೊಡೋಣ ಅಂತ 2 ವರ್ಷದಲ್ಲಿ ಆಯ್ತಪ್ಪ ಈ 5 ಸ್ಟಾರ್ಟ್ ಆಗಿದೆ, 2 ವರ್ಷ ಬೇಕಾಗಿಲ್ಲ. ಅಲ್ಲಲ್ಲ, ಅದು ಗ್ರೌಂಡ್ ನಲ್ಲಿ ಕಾಣಿಸ್ಬೇಕಲ್ಲ ಸರ್. ನಾನು ದುಡ್ಡು ಕೊಟ್ಟು ಬಂದಿಲ್ಲಪ್ಪ ಅದರಿಂದ ನಾನು ನಿನ್ನ ಹತ್ರ ದುಡ್ಡು ತಗೊಳ್ಳೋದಿಲ್ಲ. ಅಲ್ಲ, ಒಂದೇ ನಿಮಿಷ, ನಾನು ದುಡ್ಡು ಕೊಟ್ಟು ಬಂದಿಲ್ಲಪ್ಪ ಅದರಿಂದ ನಿನ್ನ ಹತ್ರ ದುಡ್ಡು ತಗೊಳ್ಳೋದಿಲ್ಲ ಅಂತ ಅಧಿಕಾರಿಗಳು ಹೇಳೋ ಹಂಗಾಗಬೇಕು. ಆವಾಗ ಈ ಪ್ರಾಮಾಣಿಕತೆ ಗ್ರೌಂಡ್ ಲೆವೆಲ್ ಬಂದ. ಐ ಟೋಟ್ಲಿ ಅಗ್ರೀಡ್. ಬಸವರಾಜ ರಾಯರೆಡ್ಡಿ ಅವರೇ, ಆ ಆಡಿಯೋದಲ್ಲಿ ನೀವು ಕೊನೆ ವಾಕ್ಯವೊಂದನ್ನು ಬಿಡ್ತಾ ಇದ್ದೀರಿ, ಬಿ ಆರ್ ಪಾಟೀಲ್ರ ಆಡಿಯೋದಲ್ಲಿ. ಮೇ ಮೂಕ್ ಹೋಲೆ ಅಥವಾ ಸರ್ಕಾರ ಹಿಲ್ ಜಾಯಿಗೆ ಅಂತಾರೆ ಅವರು. ನಾ ಬಾಯಿ ಬಿಟ್ರೆ ಸರ್ಕಾರ ಅಲ್ಲಾಡ್ಬಿಡುತ್ತೆ ಅಂತ. ಏನಾದ್ರು ಗೊತ್ತಿದೆಯಾ ಅವ್ರಿಗೆ? ನಾನು ಮಾತಾಡಿಲ್ಲ, ಭಾವನಾತ್ಮಕವಾಗಿ ಹೇಳ್ತಾರೆ. ಈ ಥರ ನೀವು ಬರೋಕ್ಕಾಗಿದ್ದೀಪ್ಪ ಅಂತ ಹೇಳಿರ್ಬೋದು. ಮತ್ತು ಮಾತಾಡಲಿಲ್ವಲ್ಲ, ಏನು ಮಾತಾಡಿಲ್ಲ, ಏನು ತಪ್ಪಿಲ್ಲ. ನೋಡಿ, ಯಾರೇ ಶಾಸಕರಿರಲಿ ಏನೇ ಇರಲಿ, ಮುಕ್ತವಾಗಿ ಮಂತ್ರಿಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದರೆ ಅದಕ್ಕೊಂದು ಪರಿಹಾರ ಇದೆ. ನಾನು ಹೇಳ್ತಾ ಇರೋದು, ಮೊದಲನೇ ಹೆಜ್ಜೆಯನ್ನು ಈ ಸರ್ಕಾರ ಇಟ್ಟಿದೆ. ಎಲ್ಲಿ ಈ ವರ್ಗಾವಣೆಯಲ್ಲಿ ಆಗ್ತಿರುವಂಥ ಭ್ರಷ್ಟಾಚಾರ, ಈ ಇಲಾಖೆ 5 ಇಲಾಖೆ ಏನು ಹೇಳಿದೆ ನಾನು, ಈ ಇಲಾಖೆಗಳಲ್ಲಿ ಈಗ ಆಲ್ರೆಡಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಯಿತು. ಆಲ್ರೆಡಿ ಎಜುಕೇಷನಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಪ್ರೈಮರಿ ಸ್ಕೂಲ್ ಟೀಚರು, ಹೈಸ್ಕೂಲ್ ಟೀಚರು, ಆಮೇಲೆ ಪ್ರೊಫೆಸರ್ಸು ಯಾರು ಈಗ ಟ್ರಾನ್ಸ್ಫರ್ಗೆ ಅರ್ಜಿ ಕೊಡೋದೇ ಇಲ್ಲ. ಆರೋಗ್ಯ ಇಲಾಖೆ ಅವ್ರು ಹೇಳಿದಂಗೆ ಆರೋಗ್ಯ ಇಲಾಖೆ ಎಲ್ಲ ಕೌನ್ಸಿಲಿಂಗೇ, ಡಾಕ್ಟರ್ಸ್ ಎಲ್ಲ. ಇದನ್ನು ಪೊಲೀಸ್ಗೂ ತರ್ತಾ ಇದ್ದಾರೆ ಈಗ. ನೆಕ್ಸ್ಟ್ ಈಸ್ ಪೊಲೀಸ್. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಲ್ಲ, ಮುಖ್ಯಮಂತ್ರಿಗಳ ತಲೆಯಲ್ಲಿದೆ. ಈ ಪೊಲೀಸ್ ಡೆಫಿನೆಟ್ಲಿ ಐ ಥಿಂಕ್ ನೆಕ್ಸ್ಟ್ ಇದರಲ್ಲಿ ಅಪ್ ಟು ಸಬ್ ಇನ್ಸ್ಪೆಕ್ಟರ್ಗೆ ತರ್ತಾ ಇದ್ದಾರೆ. ಹಾಗೆ ನನ್ನ ಒತ್ತಾಯ PWD ತಗೊಂಡು ಬನ್ನಿ ಅಂತ, ಇರಿಗೇಷನ್ಗೂ. ಇದು ಸ್ಟಾರ್ಟ್ ಆಗುತ್ತೆ ನೋಡಿ. ಇದನ್ನು ತಪ್ಪಿಸ್ಬೇಕು ಅಂದರೆ ಸ್ವಲ್ಪ ಕಾಲ ಬೇಕಾಗ್ತದೆ. ಇದು ಒಂದು ಪಕ್ಷ, ಒಬ್ಬರು ಶಾಸಕರು, ಒಬ್ಬ ಮಂತ್ರಿ ಮಾಡೋದಲ್ಲ. ಎಸ್, ವ್ಯವಸ್ಥೆ ಹಾಳಾಗಿದೆ. ಈ ವ್ಯವಸ್ಥೆ ಸರಿ ಮಾಡುವಂಥ ದೃಷ್ಟಿಯಲ್ಲಿ ಸಿದ್ದರಾಮಯ್ಯ ಪ್ರಾರಂಭ ಮಾಡಿದ್ದಾರೆ. ಮುಂದಿನ 3 ವರ್ಷಗಳಲ್ಲಿ ಇದನ್ನು ಕಂಪ್ಲೀಟಾಗಿ ಹೋಗಬೇಕು. ಆದರೆ ಶಾಶ್ವತವಾಗಿ ಭ್ರಷ್ಟಾಚಾರ ಕಡಿಮೆ ಆಗಬೇಕು ಅಂದರೆ ಚುನಾವಣಾ ರಿಫಾರ್ಮ್ಸ್ ಆಗಬೇಕು. ಎಸ್, ಈ ಮಾತುಗಳನ್ನು ತುಂಬ ಸೀರಿಯಸ್ ಆಗಿ ವೀಕ್ಷಕರು ಕೂಡ ಗಮನಿಸಬೇಕು. ನಾಳೆ ದಿವಸ ನಿಮ್ಮ ಊರುಗಳಲ್ಲಿ ಯಾವುದಾದ್ರೂ ಅಬಕಾರಿ DC ಲಂಚ ಗಿಂಚ ಕೇಳಿದ್ರೆ ಬಾರ್ ಓನರ್ಗಳು ಹೇಳಿ ನೀವು ದುಡ್ಡು ಕೊಟ್ಟು ಬಂದಿಲ್ಲ ಇಲ್ಲಿ. ಹೌದಾ? ಹೇಳ್ಬೋದಾ ಸರ್? ಬಾರ್ ಓನರ್ಗಳು ನೀವು ದುಡ್ಡು ಕೊಟ್ಟು ಬಂದಿಲ್ಲ, ಆದ್ದರಿಂದ ನಿಮಗೆ 1 ರೂಪಾಯಿನೂ ನಾವು ಕೊಡೋದಿಲ್ಲ ಅಂತ ಹೇಳ್ಬೇಕು. ಖಂಡಿತವಾಗಿ. ರಿಜಿಸ್ಟ್ರೇಷನ್ಗೆ ಹೋದರೆ ಸಬ್ ರಿಜಿಸ್ಟ್ರಾರ್ ಏನಾದ್ರು ದುಡ್ಡು ಕೇಳಿದ್ರೆ ಅವ್ರು ದುಡ್ಡು ಕೊಡದೆ ಬಂದಿದ್ದಾರ ಆ ಜಾಗಕ್ಕೆ ನೆನಪಿರಲಿ, ಅವರು ವಸೂಲಿ ಮಾಡಂಗಿಲ್ಲ. ಅವ್ರು ಹೇಳಲೇಬೇಕು. ನಿಮ್ಮ ಊರಿನ ಸಬ್ ರಿಜಿಸ್ಟ್ರಾರು, ನಿಮ್ಮ ಊರಿನ ಅಬಕಾರಿ DC, ನಿಮ್ಮಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರು, ಇನ್ನೊಂದು ಯಾವುದೋ ಹೇಳಿದ್ರು, ಈ ರೀತಿಯಾದಂತಹ ಪೋಸ್ಟ್ಗಳಿಗೆ ಬಂದವ್ರ ಹತ್ರ ಯಾರೂ ದುಡ್ಡು ತಗೊಂಡಿಲ್ಲ. ಅವರು ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವರು ಯಾರು ಮರಳು ಗಣಿಗಾರಿಕೆ ಆ ಥರದರಲ್ಲಿದ್ದಂಥವ್ರು, ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಸಂಬಂಧ ಬರುತ್ತೆ. ಕಲ್ಲು ಕ್ವಾರಿ ಇದ್ದಂಥವ್ರು ಯಾವುದಾದ್ರೂ ಅಧಿಕಾರಿ ದುಡ್ಡು ಕೇಳಿದ್ರೆ ಹೇಳಿ, ನೀವು ದುಡ್ಡು ಕೊಡದೆ ಬಂದಿದ್ದೀರಿ ಇಲ್ಲಿ, ನಮ್ಮ ಸರ್ಕಾರ ನಿಮ್ಮ ಹತ್ರ ದುಡ್ಡು ತಗೊಂಡಿಲ್ಲ, ಆದ್ದರಿಂದ ನಾವು ನಿಮಗೆ ಲಂಚ ಕೊಡೋದಿಲ್ಲ ಅಂತ ಧೈರ್ಯವಾಗಿ ಹೇಳಬಹುದು. ಧೈರ್ಯವಾಗಿ ಹೇಳಬೇಕು. ಎಸ್, ಹೇಳಬೇಕು, ಧೈರ್ಯವಾಗಿ ಹೇಳಬೇಕು. ಬಿ ಆರ್ ಪಾಟೀಲ್ರಾಯಿತು, ರಾಜು ಕಾಗೆ ಅವರಾಯಿತು, ಒಂದರ ನಂತರ ಒಂದರಂತೆ ಅಸಮಾಧಾನ. ನಾವು ಒಂದು ವ್ಯತ್ಯಾಸ ನೋಡ್ತಾ ಇದ್ದೀವಿ ರಾಯರೆಡ್ಡಿ ಅವರೇ. ಸಿದ್ದರಾಮಯ್ಯನವರ ಮೊದಲನೇ ಅವಧಿ ಇತ್ತಲ್ಲ 2013ರಿಂದ 2018 ತನಕ ಇಂಥ ಯಾವ ಅಪಸವ್ಯಗಳು ಇರಲಿಲ್ಲ. ಸಿಂಗಲ್ ಶೇರ್ ಅನ್ನುವ ರೀತಿಯಲ್ಲಿದ್ದರು. ಆ ವ್ಯತ್ಯಾಸವನ್ನು ರಾಜಣ್ಣನವರಿಂದ ಹಿಡಿದು MLAಗಳ ತನಕ ಅನೇಕರು ಮಾತಾಡ್ತಾ ಇದ್ದಾರೆ. ಮಲ್ಟಿಪಲ್ ಪವರ್ ಸೆಂಟರ್ ಆಗಿದ್ದಾವೆ, ಅದರಿಂದ ಜಂಜಾಟ ಆಗಿದೆ ಅಂತ ರಾಜಣ್ಣವ್ರು ಹೇಳಿದ್ರು. ಒಪ್ಪೋಣ, ಅವ್ರು ಹೇಳೋದ್ರಲ್ಲಿ ಅರ್ಥ ಇದೆನಾ ಇಲ್ಲ ಅಂತ ಹೇಳಿ. ಈಗ ಉದಾಹರಣೆಗೆ ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಆ್ಯಂಡ್ KPCC ಪ್ರೆಸಿಡೆಂಟ್ ಇದ್ದಾರೆ DK ಶಿವಕುಮಾರ್. ಅವ್ರು ಹೇಳಿದ್ದನ್ನು ಸಿದ್ದರಾಮಯ್ಯನವ್ರು ಕೇಳಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ, ಕರ್ನಾಟಕದವರು. ಅವರು ತಮ್ಮ ವಿಚಾರಗಳನ್ನ ಹೇಳಲೇಬೇಕಾಗ್ತದೆ. ಹೀಗೆ ಬೇರೆಯವರು ಎಲ್ಲರೂ ಹೇಳಿದ್ದನ್ನೆಲ್ಲ ಕೇಳಲೇಬೇಕಾದಂಥ ಅನಿವಾರ್ಯತೆ ಇದು. ಅನಿವಾರ್ಯತೆ ಅಂದರೆ ಕೇಳಲೇಬೇಕು ಅಂತಲ್ಲ, ಆದರೆ ಹ್ಯಾವ್ ಟು ರಿಸ್ಪೆಕ್ಟ್. ಎಸ್ ಟು ರಿಸ್ಪೆಕ್ಟ್. ಪಾರ್ಟಿ ಹೈಕಮಾಂಡ್ ಹೇಳಿದ್ದು ಕೇಳಬೇಕಾಗುತ್ತೆ, ಲೆಜಿಸ್ಲೇಚರ್ಸ್ ಹೇಳಿದ್ದು ಕೇಳಬೇಕಾಗುತ್ತೆ. ಇವೆಲ್ಲ ಸ್ವಲ್ಪ ಒತ್ತಡಗಳು ಇರೋದರಿಂದ ಸಹಜವಾಗಿ ಸಿದ್ದರಾಮಯ್ಯನವರು ಸ್ವಲ್ಪ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ ಅನ್ನೋಂಥ ಒಂದು ಮನೋಭಾವನೆ ಭಾಳ ಜನ ಶಾಸಕರ ಹತ್ರ ಬರ್ತಾ ಇದೆ. ಇಟ್ಸ್ ಎ ಪಾರ್ಷಿಯಲಿ ಫ್ಯಾಕ್ಟ್. ನಾನು ಅದೆಲ್ಲ 100% ಸರಿ ಅಂತ ಹೇಳಲ್ಲ. ಎಸ್, ಐ ಡೂ ಅಗ್ರಿ. ಅವ್ರಿಗೆ ಕೆಲವು ಇಂಥ ಒತ್ತಡಗಳಿರೋದ್ರಿಂದ ಅವ್ರನ್ನೂ ಕೂಡ, ಮತ್ತು ಅವರು ಲೀಡರ್ಸ್ ಅಲ್ಲ. ಈಗ DK ಶಿವಕುಮಾರ್ ಹೇಳಿದ್ರು ತಪ್ಪೇನು?
ಈಸ್ ಎ ಪಾರ್ಟಿ ಪ್ರೆಸಿಡೆಂಟ್, ACC ಪ್ರೆಸಿಡೆಂಟ್ ನಮ್ಮವರು, ಪಾರ್ಟಿ ಹೈಕಮಾಂಡ್ ಹೇಳಿದ್ದು. ಇಂಥ ಒತ್ತಡದಲ್ಲಿ ಇಂಥ ರಾಜಕೀಯ ಪರಿಸ್ಥಿತಿಯಲ್ಲಿ ಸಿಕ್ಕಾಗ ಈ ಥರದ ಆಗುವಂಥ ಬಂದಿದೆ. ಆದರೆ ಸಿದ್ದರಾಮಯ್ಯ ವೀಕ್ ಆಗಿದ್ದಾರೆ ಅಂತ ನಾನು ಅಂದ್ಕೊಂಡಿಲ್ಲ. ಈಸ್ ನಾಟ್ ಎ ವೀಕ್ ಚೀಫ್ ಮಿನಿಸ್ಟರ್. ತಾವು 2 ಟರ್ಮಿನ ಸಿದ್ದರಾಮಯ್ಯನವ್ರನ್ನ ನೋಡಿದ್ದೀರಿ. ಒಂದು ಟರ್ಮಿನಲ್ ಅಂತೂ 2013ರಿಂದ 17 ಐ ವಾಸ್ ಎ ಮಿನಿಸ್ಟರ್ ಇನ್ ಹಿಸ್ ಕ್ಯಾಬಿನೆಟ್. ಎಸ್, ನೀವು ಮಿನಿಸ್ಟರ್ ಆಗಿದ್ರಿ. ಈಗ ಅವರ ಹಣಕಾಸು ಸಲಹೆಗಾರರಾಗಿದ್ದೀರಿ. ಏನು ವ್ಯತ್ಯಾಸ ನೋಡ್ತೀರಿ ನೀವು? ನನಗೇನು ಅಂಥ ವ್ಯತ್ಯಾಸ ಕಂಡಿಲ್ಲ. ಅವಾಗ ಈಗ ಏನಾಗಿದೆ, ವಯಸ್ಸು ಜಾಸ್ತಿ ಆಯಿತು ಅವ್ರಿಗೆ, 10 ವರ್ಷ ಜಾಸ್ತಿ ಆಯಿತು. ಹೌದು, ವಯಸ್ಸು ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಪೇಷನ್ಸ್ ಜಾಸ್ತಿ ಬಂದಿದೆ ಅವ್ರಿಗೆ, ಬಂದಿದೆ, ತಾಳ್ಮೆ ಜಾಸ್ತಿ ಬಂದ್ಬಿಟ್ಟಿದೆ. ಓಕೆ, ತಾಳ್ಮೆ ಜಾಸ್ತಿ ಬಂದಿದ್ರಿಂದ ಅವರು ರಿಯಾಕ್ಟ್ ಮಾಡ್ತಾ ಇಲ್ಲ ಬೇಗ. ಓಕೆ, ಅದು ಸ್ವಲ್ಪ ಜನರಿಗೆ ಏನು ಅನ್ಸಕತ್ತೈತೆ ಅಂದರೆ ಸಿದ್ದರಾಮಯ್ಯ ಸೌಮ್ಯ ಆಗಿಬಿಟ್ಟಿದ್ದಾರೆ, ಸೌಮ್ಯ ಅಂದ್ರೆ ವೀಕ್ ಆಗಿದ್ದಾರೆ ಅಂತ ಮನೋಭಾವ. ಬಟ್ ಅವ್ರು ವೀಕ್ ಇಲ್ಲ ಆ್ಯಕ್ಚುಲಿ. ಬಿಕಾಸ್ ನಾನು ದಿವಸ ಹತ್ತಿರದಿಂದ ನೋಡ್ತಾನೆ, ಈಸ್ ಎ ಸ್ಟ್ರಾಂಗ್. ಸ್ವಲ್ಪ ಆಗಿದ್ದಾರೆ. ನಾನು ಸಲಹೆ ಕೊಡ್ತಾನೆ ಇದ್ದೀನಿ, ಏನಂತ ಎಲ್ಲರೂ ಹಿಂಗೆ ಈ ಥರದ ಫೀಲಿಂಗ್ ಬಂದ್ಬಿಟ್ಟೆ. ನೀವು ಹೇಳಿದ ಫೀಲಿಂಗನ್ನೇ ಬಂದ್ಬಿಟ್ಟದೆ. ಇನ್ಮ್ಯಾಗ ನೀವು ಭಾಳ ಸ್ಟ್ರಾಂಗ್ ಆಗಿ ಸ್ವಲ್ಪ ಮಾತಾಡೋದು ಕಲೀರಿ ಅಂತ ಹೇಳಿದ್ರೆ, ಅದಕ್ಕೆ ಜುಲೈ 1ರಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಮೀಟಿಂಗ್ ಕುಂತಾಗ ಅಧಿಕಾರಿಗಳ ಮೇಲೆ ಸ್ವಲ್ಪ ಕೂಗಾಡೋದು ರೇಗಾಡೋದು ಮಾಡಿದ್ರೆ ಮತ್ತೆ ಸ್ಟ್ರಾಂಗ್ ಆದರು ಸಿದ್ದರಾಮಯ್ಯನವರು. ಹಂಗೆಲ್ಲ ರೇಗಾಡೋದಲ್ಲ, ಸ್ವಲ್ಪ ಆಡಳಿತಾತ್ಮಕವಾಗಿ ಸ್ವಲ್ಪ ಜೋರಾಗಿ ತಗೊಳ್ರಿ ಅಂತ ಹೇಳಿದ್ದೀನಿ. ಓಕೆ, ಅದಕ್ಕೆ ಇಲ್ಲ ಜುಲೈಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಸ್, ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಆಡಳಿತ ಪಕ್ಷದಲ್ಲಿ ನಡೀತಾ ಇರುವ ಅನೇಕ ಚರ್ಚೆಗಳ ಬಗ್ಗೆ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ. ಅವ್ರನ್ನ ಪ್ರಶ್ನಿಸೋದಕ್ಕೆ ವಿವಿಧ ರಾಜಕೀಯ ಪಕ್ಷಗಳಿಂದ ಅನೇಕರಿದ್ದಾರೆ. ಅವರಿಂದ ಪ್ರಶ್ನೆಗಳನ್ನು ತಗೊಳ್ತೀನಿ. ಎಸ್ ಸರ್, ರತನ್ ಅಂತ BJP ಕಾರ್ಯಕರ್ತ. ಸರ್, ನೀವು ಫೈನಾನ್ಸ್ ಸಲಹೆಗಾರ ಆಗಿರೋದ್ರಿಂದ ಇವತ್ತು ನಿಮಗೆ ಗೊತ್ತಿರೋಂಗೆ ಕರ್ನಾಟಕ ಸ್ಟೇಟಲ್ಲಿ ಒಂದು ಕರಪ್ಷನ್ನು ಜಾಸ್ತಿ ಆಗಿದೆ, ಪ್ಲಸ್ ಕಾಸ್ಟ್ ಆಫ್ ಲಿವಿಂಗ್ ತುಂಬಾ ಇನ್ಕ್ರೀಸ್ ಆಗಿದೆ. ಏನಕ್ಕೆ ಅಂದರೆ ದಟ್ಸ್ ಒನ್ ಆಫ್ ನೀವು 5 ಭಾಗ್ಯ ನಿಮಗೆ 5 ಭಾಗ್ಯಗಳು ನೀವು ಕೊಟ್ಟಿದ್ರಲ್ಲ ಗ್ಯಾರಂಟೀಸ್, ಅದನ್ನ ನೀವು ಆ ದುಡ್ಡನ್ನ ನೀವು ಕಾಂಪನ್ಸೇಟ್ ಮಾಡೋದಕ್ಕೆ ಟ್ಯಾಕ್ಸೇಷನ್ ಆಗಿರ್ಬೋದು, ಕಾಸ್ಟ್ ಆಫ್ ಲಿವಿಂಗ್ನ ತುಂಬ ಇನ್ಕ್ರೀಸ್ ಮಾಡಿದ್ದಾರೆ. ಇದ್ರ ಪರವಾಗಿ ನೀವು ಯಾಕೆ CM ಅವ್ರಿಗೆ ಸ್ಟ್ರಾಂಗ್ ಆಗಿ ಹೇಳಿಲ್ಲ, ಇಲ್ಲ ಇದನ್ನ ಏನಾದರೂ ರಿಫಾರ್ಮ್ ಮಾಡಬೇಕು ಅಂತ ಯಾಕೆ ನೀವು ಹೇಳ್ತಾ ಇಲ್ಲ? ನೋಡಿ, ಮೊದಲೇ ಮಾತು ಹೇಳ್ತೇನೆ, ಅವ್ರು ಹೇಳಿದ್ದು ಕಾಸ್ಟ್ ಆಫ್ ಲಿವಿಂಗ್ ಭಾಳ ಜಾಸ್ತಿ ಆಗಿದೆ. ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಲಿಕ್ಕೆ ಕೇವಲ ರಾಜ್ಯ ಸರ್ಕಾರ ಕಾರಣ ಅಲ್ಲ. ಇಟ್ ಈಸ್ ಎ ಇನ್ಫ್ಲೇಷನ್ ಆಫ್ ದಿ ಕಂಟ್ರಿ. ಇದು ರೇಟು ಇವು ಎಲ್ಲ ಜಾಸ್ತಿ ಆಗೋದು, ಇದೆಲ್ಲ ಒಂದು ರಾಜ್ಯದ ಮೇಲೆ ಪರಿಣಾಮ ಬೀರೋದಿಲ್ಲ, ಇಡೀ ದೇಶದ ಪ್ರಶ್ನೆ ಇದು. ಅದಕ್ಕೆ ನಾವು ಮೋದಿಯವ್ರನ್ನ ಹೊಣೆಗಾರ ಮಾಡಲಿಕ್ಕೆ ಆಗಲ್ಲ. ಸುಮ್ಮನೆ ನಾನು ಅದು ವಿರೋಧ ಪಕ್ಷದಲ್ಲಿ ಮಾತಾಡ್ತಿರ್ತಾರೆ, ಮಾತಾಡ್ಬೋದು ನೀವು ನಾವು ಅದು. ಆದರೆ ಈ ಮಾರ್ಕೆಟ್ ವ್ಯವಸ್ಥೆಯಲ್ಲಿ ಡಿಮ್ಯಾಂಡ್ ಸಪ್ಲೈ ಮತ್ತು ಪ್ರತಿ ವರ್ಷ ನಮ್ಮ ಇವುಗಳು ಬದಲಾವಣೆ ಆದಾಗ ರೇಟ್ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಈಗ 10 ವರ್ಷದಿಂದ ಇದು ಹೆಂಗಿತ್ತು, ಇವತ್ತು ಹೆಂಗಿದೆ ಅಂದರೆ ಅದು ರೇಟು ಏರೋದು ಇಳಿಯೋದು ಎಲ್ಲ ಇದ್ದೇ ಇರ್ತದೆ. ಕಾಸ್ಟ್ ಆಫ್ ಲಿವಿಂಗ್ ಹೆಚ್ಚಾಗ್ತದೆ, ಒಪ್ಕೊಳ್ಳೋಣ ಅದು ಮಾತನ್ನು. ಇದು ದೇಶದ ಆರ್ಥಿಕ ಪರಿಸ್ಥಿತಿಯ ಪರಿಣಾಮ. ಇನ್ನು ಎರಡನೇದು, ನೀವು ಹೇಳಿದ್ದು ಕರ್ನಾಟಕದಲ್ಲಿ ನೀವು ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡ್ತೀರಿ, ಈ ಜನರಿಗೆ ಗ್ಯಾರಂಟಿಗಳನ್ನು ಕೊಡಬೇಕು. ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಒನ್ ಶುಡ್ ಬಿ ಕ್ಲಿಯರ್ ಇನ್ ಅವರ್ ಮೈಂಡ್. ಮಾರಾಟ ತೆರಿಗೆ ಹೆಚ್ಚು ಮಾಡುವಂಥ ಪವರ್ ಯಾವ ರಾಜ್ಯಕ್ಕೂ ಇಲ್ಲ ಆಫ್ಟರ್ GST ಬಂದ ಮೇಲೆ. ನೋ ಟ್ಯಾಕ್ಸೇಷನ್ ಇಲ್ಲವೇ ಇಲ್ಲ ರಾಜ್ಯಕ್ಕೆ. ನಿಮ್ಮ ಕೈಯಲ್ಲಿ ಇರೋದೇ ಪೆಟ್ರೋಲ್ ಡೀಸೆಲ್ ಆ್ಯಂಡ್ ಎಕ್ಸೈಸ್. ಇದು ಬಿಟ್ಬಿಟ್ರೆ ರಾಜ್ಯದಲ್ಲಿ ಯಾವುದೂ ಇಲ್ಲ. ಅಂದರೆ ಟೋಟಲಿ ಎಣ್ಣೆ ಅಷ್ಟೇ ನಿಮ್ಮ ಕೈಲಿರೋದು. ಒಟ್ಟ ಎಣ್ಣೆ ಮಾತ್ರ ನಮ್ಮ ಕೈಯಲ್ಲಿರೋದು. ಈಗ ಈ ಎಣ್ಣೆ ಇದರಲ್ಲಿ ಏರಿಳಿತ ಆಗುತ್ತೆ. ಈ ಪೆಟ್ರೋಲಿಯಂ ಪ್ರಾಡಕ್ಟಲ್ಲಿ ಕೇಂದ್ರ ಸರ್ಕಾರ, ಪ್ರೆಸೆಂಟ್ ಮೋದಿ ಗೌರ್ಮೆಂಟ್ ಹಾಕಿದಷ್ಟು ಟ್ಯಾಕ್ಸ್ ಹಿಂದೆ ಯಾವ ಸರ್ಕಾರ ಹಾಕಿಲ್ಲ. ಇವತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ ಮನಮೋಹನ್ ಸಿಂಗ್ ಅವರಿದ್ದಾಗ 1 ಬ್ಯಾರಲ್ಗೆ $120 ಇತ್ತು. ಈಗ 50, 60, 70 ಕೆಳಗೆ 40ಕ್ಕೆ ಬಂದಿದೆ. ಆದರೆ ಮೋದಿಯವರು ರೇಟ್ ಇಳಿಸಲೇ ಇಲ್ಲ. ಅವಾಗ ಹೇಳ್ತಾ ಇದ್ರು ಚುನಾವಣೆಯಲ್ಲಿ, ಮೋದಿ ಬಂದುಬಿಟ್ರೆ $30 ಆಗುತ್ತೆ ಪೆಟ್ರೋಲ್ ಅಂತಿದ್ರು. $100 ಆಯಿತು. ಬೇರೆ ಬೇರೆ ಕಾರಣಕ್ಕಾಗಿ ಏರಿಸಿದ್ದಾರೆ. ಸರ್ಕಾರ ನಡೆಸಬೇಕಾದಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಮಾಡಬೇಕಾದ್ರೆ ಟ್ಯಾಕ್ಸ್ ಹಾಕಲೇಬೇಕಾಗಿತ್ತು. ಅದನ್ನು ನಾವು ಟೀಕೆ ಮಾಡಲೇಬೇಕಾಗಿತ್ತು ವಿರೋಧ ಪಕ್ಷ ಆಗಿ. ಇತ್ತೀಚೆಗೆ ಸಿದ್ದರಾಮಯ್ಯನವ್ರು ಮಾಡಿದ್ದು ಒಂದು ಈಗ ಅಲ್ಲಲ್ಲ ಒಂದು ನೀವು ಇದನ್ನ ವಿಷಯ ಎತ್ತಿದ್ರಿ ಏನಾಗ ಸಿದ್ದರಾಮಯ್ಯನವ್ರು ಮಾಡಿದ್ದು ಒಂದು ಟ್ವೀಟ್ ಭಾಳ ವೈರಲ್ ಆಗಿಬಿಡ್ತು. ಎಲೆಕ್ಷನ್ ಹತ್ತಿರ ಬಂದಾಗಲೇ ಸರ್, ತಮಿಳುನಾಡಿನಲ್ಲಿ ಸ್ಟಾಲಿನ್ ಗೌರ್ಮೆಂಟು ಸ್ಟೇಟ್ ಸೆಸ್ಸನ್ನು ಕಡಿಮೆ ಮಾಡ್ತು ಪೆಟ್ರೋಲು ಡೀಸೆಲ್ ಮೇಲೆ.
ಬೊಮ್ಮಾಯಿ ಅವರು ಹಂಗೆ ಮಾಡಬೇಕು, ಅಕಸ್ಮಾತ್ ನಮ್ಮ ಸರ್ಕಾರ ಇದ್ರೆ ನಾವು 10 ರೂಪಾಯಿ ಕಡಿಮೆ ಮಾಡ್ತಿದ್ವಿ ಅಂತ ಹಾಕ್ಬಿಟ್ಟಿದ್ರು ಅವರು. ಆಯ್ತು, ಪೊಲಿಟಿಕಲ್ ದೀಸ್ ಆರ್ ದ ಪೊಲಿಟಿಕಲ್ ಡಿಸಿಷನ್ಸ್. ಅದಕ್ಕೆ ನಾನೇನು ಹೇಳಿದೆ, ರೇಟ್ಗಳನ್ನು ನಾವು ಜಾಸ್ತಿ ಮಾಡಲಿಲ್ಲ. ಹಾಗಂದರೆ ಸಿಕ್ಕಾಪಟ್ಟೆ ಹಣಕಾಸಿನ ಭಾರ ಆಯಿತು ಮನಮೋಹನ್ ಸಿಂಗ್ ಇದ್ದಾಗ. ಹಾಗಾದ್ರೆ ಮೋದಿ ಯಾಕೆ ಇಳಿಸ್ಲಿಲ್ಲ? ಒಂದೊಂದು ಸಾರಿ ಸರ್ಕಾರದಲ್ಲಿ ಈಗ ನಾವು ಅಭಿವೃದ್ಧಿ ಕೆಲಸ ಆಗ್ಬೇಕಂದ್ರೆ ಟ್ಯಾಕ್ಸ್ ಹಾಕಲೇಬೇಕಾಗುತ್ತೆ. ಹೀಗಾಗಿ ನಾವು ಮೊನ್ನೆ ಡೀಸೆಲ್ಗೆ 2 ರೂಪಾಯಿ ಏರಿಸಿದ್ದೇವೆ ಅಷ್ಟೇ. ಅದು ಎದಕ್ಕೆ ಇಳಿಸಿದ್ದೀವಿ? ಇದು ಗ್ಯಾರಂಟಿಗೆಲ್ಲ. ರೈಟ್ ಇಟ್ ಡೌನ್. ನಮಗೆ ಲಾಸ್ ಆಗ್ತಾ ಇದೆ ಸ್ಟೇಟಿಗೆ. ಯಾವ ಥರ ಲಾಸ್ ಆಗ್ತಾ ಇದೆ ಅಂದರೆ, ತಮಿಳ್ನಾಡಿನಲ್ಲಿ ನಮಗಿಂತ ಜಾಸ್ತಿ ರೇಟು ಡೀಸೆಲ್ ಪೆಟ್ರೋಲ್, ಆಂಧ್ರದಲ್ಲಿ ನಮಗಿಂತ ಜಾಸ್ತಿ, ತೆಲಂಗಾಣದಲ್ಲಿ ಜಾಸ್ತಿ, ಮಹಾರಾಷ್ಟ್ರದಲ್ಲಿ ಜಾಸ್ತಿ, ಸುತ್ತಲೂ ಸ್ಟೇಟ್ ಕೇರಳದಲ್ಲಿ ಬೇಕಾದ್ರೆ ತೆಗೆದು ನೋಡಿ ದ ರೇಟ್ ಬಿಟ್ವೀನ್ ದ ಕರ್ನಾಟಕ ಆ್ಯಂಡ್ ದ ದೀಸ್ ಥಿಂಗ್. 5 ರೂಪಾಯಿ ಡಿಫ್ರೆನ್ಸ್ ಇದೆ ಒಂದೊಂದು ಲೀಟ್ರಿಗೆ ಈ ಸುತ್ತಮುತ್ತಲು ಇದರಲ್ಲಿ. ಯಾಕೆ ನಾನು ಐ ವಾಸ್ ಅ ಪಾರ್ಟ್ ಆಫ್ ದ ಏರಿಸುವಾಗ ನಾವು ಮಾತಾಡಿ ಏರಿಸಿದ್ದಿದ್ದು. ಈ ಸುತ್ತಲೂ ಡಿಸ್ಟ್ರಿಕ್ಟ್ ಏನಿದೆ ನೋಡಿ, ಉದಾಹರಣೆಗೆ ಹೊಸೂರಿಂದ ಹಿಡಿದು ಔರಾದವರೆಗೆ ಈ ಕಡೆ ನಿಮಗೆ ಕರಾವಳಿ ಪ್ರದೇಶ ಒಂದು ಬಿಟ್ಟರೆ ಕಾರವಾರದಿಂದ ಬೀದರ್ವರೆಗೆ ಏನು ನಮ್ಮದು ಬೇರೆ ಬೇರೆ ಸ್ಟೇಟ್ ಬರುತ್ತೆ, ಇಲ್ಲಿ ನಮಗೆ ಲಾಸ್ ಆಗ್ತಿತ್ತು. ಯಾಕಂದರೆ ಅವರು ಬಂದು ಪೆಟ್ರೋಲ್ ಹಾಕೊಂಬಿಡೋರು ಇಲ್ಲಿ, ಯಾರು ಪಕ್ಕದ ರಾಜ್ಯದವ್ರು ಬಂದು ಆ ತಾಲೂಕಿನಲ್ಲಿ. ನಮಗೆ ಸ್ಟೇಟಿಗೆ ಟ್ಯಾಕ್ಸ್ ಲಾಸ್ ಆಗ್ತು. ಯಾಕಂದರೆ ಇದು GST ಅಲ್ವಲ್ಲ. GST ಆದರೆ ಆಟೋಮೆಟಿಕ್ಕಾಗಿ 50% ನಮಗೆ ಬರುತ್ತೆ. ಹೀಗಾಗಿ ನಾವು ಆ ದೃಷ್ಟಿಯಿಂದ 2 ರೂಪಾಯಿ ಡೀಸೆಲ್ನ ಏರಿಸಲಿಕ್ಕೆ ಕಾರಣ ನಮಗೆ ಹೆವಿ ಲಾಸ್ ಆಗ್ತಾ ಇದೆ. ಆ ರಾಜ್ಯದ ಜನ ಬಂದು ನಮ್ಮಲ್ಲಿ ಹಾಕೊಂಡು ಹೋಗ್ಬಿಡ್ತಾರೆ. ಅಂದರೆ ನೀವು ಬೊಮ್ಮಾಯಿ ಅವ್ರು 3 ರೂಪಾಯಿ ಇಳಿಸ್ದಾಗಲೇ ಹೇಳ್ಬೇಕಾಗಿತ್ತು, ನೀವು ಇಳಿಸ್ಬೇಡ್ರಿ ಬೊಮ್ಮಾಯಿ ಅವರೇ, ಅಕ್ಕಪಕ್ಕದವ್ರು ಬಂದು ಇಲ್ಲಿ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾರೆ ಅಂತ. ಅದು ಚುನಾವಣೆ ರಾಜಕೀಯ. ಇದು ನಾವು ಆಡಳಿತದ ದೃಷ್ಟಿಯಿಂದ ಇದನ್ನು ಮಾಡಿದ್ದೇ ಹೊರತು ಅದರಿಂದ ನಮ್ಗೇನು ದೊಡ್ಡ ಲಾಭ ಸಿಕ್ಕಿಲ್ಲ. ಎಷ್ಟು ಅವ್ರ ಗಮನಕ್ಕೆ ತರ್ತೇನೆ, ನಮಗೆ ಆನ್ಯುವಲ್ ಸಿಗ್ತಾ ಇರೋದು ಬರೀ 3,000 ಕೋಟಿ. 2 ರೂಪಾಯಿ ಜಾಸ್ತಿ ಮಾಡಿದ್ದಕ್ಕೆ ಎಲ್ಲ ಟೋಟಲ್ ಪೆಟ್ರೋಲಿಯಂ ಪ್ರಾಡಕ್ಟಲ್ಲಿ. ಇಟ್ಸ್ ನಾಟ್ ಎ ವೆರಿ ಬಿಗ್ ಇದಲ್ಲ. ನಮಗೂ ಗೊತ್ತು, ಸಿದ್ದರಾಮಯ್ಯನವರು ಸ್ವಲ್ಪ ಕಳಕಳಿ ವ್ಯಕ್ತಪಡಿಸಿದ್ರು, ಏನಪ್ಪ ಏರಿಸ್ಬಿಟ್ರೆ ಏನಂತಾರೆ ಅಂತ. ಬಟ್ ಸರ್, ಲಾಸ್ ಆಗ್ತಾ ಇದೆಯಲ್ಲ, ಬರೋ ಟ್ಯಾಕ್ಸ್ ಹೋಗುತ್ತೆ ನಮಗೆ. ಆ ದೃಷ್ಟಿಯಿಂದ ಮಾಡಿದ್ದು. ನಮಸ್ತೆ, ಮನು ವೈಷ್ಣವ ಅಂತ BJP ಕಾರ್ಯಕರ್ತ. ಎಲ್ಲ ಇಲಾಖೆಯಲ್ಲೂ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೀತಿದೆ. ನಿಮ್ಮದೇ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರು ನಿಮ್ಮ ವಿರುದ್ಧ ದೊಡ್ಡ ಮಟ್ಟದಲ್ಲಿ ತಿರುಗಿ ಬಿದ್ದಿದ್ದಾರೆ. ನೀವು ಯಾವ ಜನರ ಹತ್ರ ಹೋಗಿ ಏನೇನು ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದರೋ, ಇವತ್ತು ಆ ಜನರ ಸ್ಥಿತಿಗತಿ ಗೋಳ್ ಕೇಳೋರು ಯಾರು ಸರ್? ಇವತ್ತು ನಿಂತುಬಿಟ್ಟಿದೆ. ಭಾಳ ಸರಿಯಾಗಿದ್ದೀವಿ ಅಂತ ನಾನೇನು ಹೇಳಲೇ ಇಲ್ಲ. ವ್ಯವಸ್ಥೆ ಮುಂದುವರಿತಾನೆ ಹೋಗ್ತಾ ಇದೆ. ಇಟ್ಸ್ ನಾಟ್ ಎ ಕ್ವಶನ್ ಆಫ್ ಗೌರ್ಮೆಂಟ್, ಇಟ್ಸ್ ಎ ಕ್ವಶನ್ ಆಫ್ ದ ಸಿಸ್ಟಮ್. ಇದನ್ನು ಕಂಟ್ರೋಲ್ ಮಾಡಬೇಕಂತಲೇ ನಾವೀಗ 5 ಇಲಾಖೆಗೆ ಮೊದಲೇ ಹೆಜ್ಜೆ ಇಟ್ಟಿದ್ದಾರೆ ಸಿದ್ದರಾಮಯ್ಯ ಅಂತ ನೀವು ಬಜೆಟ್ ಸ್ಪೀಚಲ್ಲೇ ನಾವು ಹಾಕಿದ್ವಲ್ಲ, ಈಗ ಸ್ಟಾರ್ಟ್ ಆಗಿಬಿಟ್ಟಿತು. ಈ 5 ಡಿಪಾರ್ಟ್ಮೆಂಟಲ್ಲಿ ನೋ ಟ್ರಾನ್ಸ್ಫರ್ಸ್. ಯಾವ MLA ಯಾವ ಅಧಿಕಾರಿ ಏನೂ ಇಲ್ಲ. ನಿಮಗೂ ಅದು ಗೊತ್ತಿದೆ. ಇದು ಮೊದಲೇ ಹೆಜ್ಜೆ. ಇದಾದ ಕೂಡಲೇ ನಿಂತುಬಿಟ್ಟಿದೆ ಅಂತಲ್ಲ, ಇನ್ನೂ ಕ್ಲಾಸ್ 1ಗೆ ಒಂದಿಷ್ಟು ಹೋಗಬೇಕು. ಅದು ಹೋದಾಗ ಸ್ವಲ್ಪ ಟ್ರಾನ್ಸ್ಫರ್ನಲ್ಲಿ ಫಸ್ಟ್ ನಿಲ್ಲಬೇಕು. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಬರೆದಿಟ್ಕೊಳ್ಳಿ, ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದೀರಿ, ಚುನಾವಣೆಯ ಭ್ರಷ್ಟಾಚಾರ ಕಡಿಮೆ ಆಗದೆ ಹೊರತು ಕರ್ನಾಟಕದ ರಾಜಕೀಯ ವ್ಯವಸ್ಥೆ, ಕರ್ನಾಟಕ ಅಂತಲ್ಲ, ಮಹಾರಾಷ್ಟ್ರ ಇರ್ಬೋದು, ಇಡೀ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಹಿಡಿತ ಮಾಡಲಿಕ್ಕಾಗಲ್ಲ. ಇವತ್ತು ಚುನಾವಣೆ ಅಂದರೆ ಅಂತಿಂತ ನಿಲ್ಲಕ್ಕೆ ಪರಿಸ್ಥಿತಿಯಲ್ಲಿಲ್ಲ. ಇದು ಟ್ರೂತ್. ಇದು ದುಡ್ಡು ಹಾಕಿದವ್ರು ದುಡ್ಡು ತೆಗಿತಾರಪ್ಪ, ಇದು ಟ್ರೂತ್. ಇದು ಅಲ್ಲಿ ಹಾಕು, ಬ್ಲೇಡ್ ಹಚ್ಚು, ಅದ್ರಾಗೇನು ಇದೈತೆ? ಇದು ನಾವು ಹೊರಗೆ ಮಾತಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ನಾವು ಮಾತಾಡಿದ್ರೆ ನಮ್ಮ ಎಲ್ಲ ಮೆಂಬರ್ಶಿಪ್ ಹೋಗ್ಬಿಡ್ತಾವೆ ಎಲ್ಲರೂ. ಅಲ್ಲಿ ಸುಳ್ಳು ಎಲ್ರಿಗೂ ಗೊತ್ತಿರೋದೆ ಸರ್, ಎಲ್ಲರಿಗೂ ಗೊತ್ತಿರೋದೆ ಅಲ್ಲ. ಯಾಕಂದರೆ ನೋಡಿ, ಚುನಾವಣೆಯಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿ ಆಗ್ತಾ ಇದೆ. ಇದು ನಿಲ್ಲಬೇಕು. ಅದೇನು BJP ನಮಗೆ ಗೊತ್ತಿಲ್ವ ಅವರು ಎಷ್ಟು ಹಣ ಖರ್ಚು ಮಾಡ್ತಾರೆ, ಕಾಂಗ್ರೆಸ್ನವ್ರು ಎಷ್ಟು ಖರ್ಚು ಮಾಡ್ತಾರೆ, JDSನವರು ಎಲ್ಲರೂ ಅವರೇ. ರಾಯರೆಡ್ಡಿ ಅವರೇ, ಸಿದ್ದರಾಮಯ್ಯನವರ ಈ ಪೀರಿಯಡ್ನ ಅತಿ ದೊಡ್ಡ ರಾಜಕೀಯ ಹಿನ್ನಡೆ ಅಂದರೆ ಹೈಕಮಾಂಡ್ ಅವ್ರನ್ನ ದಿಲ್ಲಿಗೆ ಕರೆಸ್ಕೊಂಡು ಇನ್ನೊಂದು ಸಲ ಜಾತಿ ಗಣತಿ ಮಾಡಿ ಅಂತ ಹೇಳಿತ್ತು. ಏನು ಒಂದು ರಿಯಾಕ್ಷನ್ ಏನಿತ್ತು? ಭಾಳ ಹರ್ಟ್ ಆಗಿದೆ ನೋಡಿ. ಒಂದು ನಿಮಿಷ, ಜಾತಿ ಗಣತಿಯನ್ನು ನಾನು ಬೆಂಬಲಿಸಿದವನು. ಮೋಸ್ಟ್ ಆಫ್ ದ ಲಿಂಗಾಯತ್ ಕಮ್ಯುನಿಟಿನಲ್ಲಿ ನಮ್ಮ ಎಲ್ಲರೂ 99% ಲಿಂಗಾಯತ್ ಕಮ್ಯುನಿಟಿಗೆ ಲೆಜಿಸ್ಲೇಚರ್ಸು, ಲೀಡರ್ಸು ವಿರುದ್ಧಿದ್ರು. ಐ ಆಮ್ ದ ಫಸ್ಟ್ ಮ್ಯಾನ್ ಹೂ ಸಪೋರ್ಟೆಡ್ ಫಾರ್ ದಟ್. ಕರೆಕ್ಟ್. ಸಿದ್ದರಾಮಯ್ಯನ ಸಲುವಾಗಿ ಅಲ್ಲ, ಸಿದ್ದರಾಮಯ್ಯನ ಮೆಚ್ಚಿಸ್ಲಿಕ್ಕಲ್ಲ, ನನಗೆ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟಿದ್ದೇನೆ. ಯಾಕೆ ಅಂತ ಕೇಳಿ, ಇದು ರಾಜಕಾರಣಕ್ಕೂ ಅಲ್ಲ. ಇವತ್ತು ಏನಾಗಿದೆ, ಈಗ
ನಿಮಗೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬಂತು, ನಗರಸಭೆಗಳು ಬಂದೋಗಿದ್ದಾವೆ. ಇಲ್ಲಿ ಸುಮ್ಮನೆ ಬ್ಯಾಕ್ವರ್ಡ್ ಒಂದು ಯಾವುದೋ ಒಂದು ಓಣಿನ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಮಾಡಿಬಿಡ್ತಾರೆ. ಮಾಡೋದಂದ್ರೆ ಅಭಿಪ್ರಾಯ ಉದಾಹರಣೆ ನನ್ನ ಕೇಳಿ ಹೇಳ್ಬಿಡ್ತೇನೆ, ನಾವೇನು ಮಾಡ್ತೀವಿ ಅಲ್ಲಿ ಕೂತ್ಕೊಂಡಿರ್ತೇವೆ, ನಮಗೆ ಬೇಕಾಗಿರಲ್ಲ ಅದು ಓಣಿ, ಇದು ಬ್ಯಾಕ್ವರ್ಡ್ ಕ್ಲಾಸ್ ಮಾಡುತ್ತೆ ಹೇಳ್ಬಿಡೋದು. ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬನ್ನು ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅವ್ರ ಪಾಪ್ಯುಲೇಷನ್ ಜನಗಣತಿ ಆಗಿಬಿಟ್ಟಿರುತ್ತೆ ಅವ್ರದ್ದು, ಎಷ್ಟು ಜನ SC ಇದ್ದಾರೆ, ಎಷ್ಟು ಜನ ST ಇದ್ದಾರೆ ಅಂತ ಗೊತ್ತಿದೆಯಲ್ಲ. ಗೊತ್ತಿರೋದ್ರಿಂದ ಅದನ್ನು ನೀವೇನು ಟಚ್ ಮಾಡೋಕ್ಕಾಗಲ್ಲ. ಈ ಬ್ಯಾಕ್ವರ್ಡ್ ಕ್ಲಾಸ್ ವಿಮ್ಸ್ ಆ್ಯಂಡ್ ಫ್ಯಾನ್ಸಿ ಯಾರು ಬೇಕಾದ್ರೂ ರಾಜಕಾರಣಿಗಳು ಅಧಿಕಾರಿಗಳು ಸೇರಿ ತಮಗೆ ಬೇಕಾದ್ರೆ ಬ್ಯಾಕ್ವರ್ಡ್ ಅನ್ನೋದು ಬೇಡದು, ಜನರಲ್ ಮಾಡೋದು, ಇದಾಗಬಾರ್ದು. ಇದು ಒಂದು. ಇನ್ನು ಎರಡನೇದು, ಈಗ ಇನ್ಕಮ್ ಗ್ರೂಪ್ಸ್ ಇರುತ್ತೆ. ಕೆಲವು ಮಂದಿ ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೆ, ಕೆಲವು ಜನರಿಗೆ ಸಾಮಾಜಿಕವಾಗಿ ಹಿಂದುಳಿದಂಥವ್ರಿಗೆ ಅನುಕೂಲತೆಯನ್ನು ಮಾಡಬೇಕಾದ್ರೆ ಈ ಜಾತಿ ವ್ಯವಸ್ಥೆ ನಮ್ಮ ದೇಶದಲ್ಲಿ ಬಂದುಬಿಟ್ಟಿದೆ. ಅದು ಯಾರು ಎಷ್ಟಿದ್ದಾರೆ ಅಂತ ತಿಳ್ಕೊಳ್ಳೋಕೆ ಮಾಡಬೇಕು. ಇಲ್ಲದ್ರೆ ಏನಾಗಿಬಿಟ್ಟದೆ, ಈ ನಾವು ಲಿಂಗಾಯತರು ನಾವೆಲ್ಲ ಏನಾಗ್ಬಿಡ್ತು, ನಮ್ಮ ಜನಸಂಖ್ಯೆ 4 ಕೋಟಿ ಇದ್ದೀವಿ ಅಂದ್ಬಿಡ್ತಾರೆ. ಇರೋದೇ 7 ಕೋಟಿ, ಟೋಟಲ್ ಜನಸಂಖ್ಯೆನೇ ಒಕ್ಕಲಿಗರು ಇಷ್ಟಿದ್ದಾರೆ ಅಂದ್ಬಿಡ್ತಾರೆ. ಇವರು ಹಿಂದುಳಿದವರು ಯಾವುದೋ ಉಪಜಾತಿ ಕುರುಬರು ಇಷ್ಟಿದ್ದಾರೆ ಅಂದ್ಬಿಡೋದು, ಗೊಲ್ಲರು ಇಷ್ಟಿದ್ದಾರೆ ಅಂದ್ಬಿಡೋದು. ಅದನ್ನೆಲ್ಲ ಜನಸಂಖ್ಯೆ ಲೆಕ್ಕ ಹಾಕಿಬಿಟ್ರೆ 25 ಕೋಟಿ ಆಗುತ್ತೆ. ಅದಕ್ಕೆ ನಿಖರವಾಗಿ ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎದಕ್ಕೆ ಮಾಡಿದ್ದು ಇದ್ದಾರೆ ಅಂದರೆ, ಯಾವ ಜಾತಿ ಜನ ಎಷ್ಟು ಓದ್ಕೊಂಡಿದ್ದಾರೆ, ತಿಳ್ಕೊಂಡಿದ್ದಾರೆ, ಅವ್ರ ಆರ್ಥಿಕ ಸ್ಥಿತಿಗತಿಗಳು ಏನು ಅನ್ನೋದಕ್ಕೆ. ಅದು ಆ್ಯಕ್ಚುಲಿ ಜಾತಿ ಜನಗಣತಿ ಅಲ್ವೇ ಅಲ್ಲ, ಬೈ ನೇಮ್ ಅಲ್ಲ, ಬಟ್ ಪರ್ಪಸ್ ಎರಡು ಒಂದೇ ಅಲ್ಲ ಸರ್. ನಂಬರ್ ಹೇಳೋದೇ ಅಲ್ಲ. ನಾನು ಏನು ಇಂಡೈರೆಕ್ಟ್ ಆಗಿ ಮಾಡಿದ್ದಾರೆ, ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಇದನ್ನು ತಿಳ್ಕೊಳ್ಳೋದ್ರ ಸಲುವಾಗಿ ಮಾಡಿದಾಗ ಇವೆಲ್ಲ ಡಾಟಾ ಬಂತು. ಹೀಗಾಗಿ ಎಲ್ಲರೂ ಜಾತಿ ಗಣತಿ ಅಂತ ಹೇಳ್ಬಿಟ್ರು. ಆದರೆ ಕೆಲವು ಜನ ಅದ್ರ ಮೇಲೆ ಅಪಾದನೆ ಮಾಡಿದರು, ಏನು ಇದು ಸರಿಯಾಗಿಲ್ಲ, ವೈಜ್ಞಾನಿಕವಾಗಿಲ್ಲ. ನನ್ನ ಪ್ರಕಾರ 100% ಸರ್ಕಾರದ ಪರವಾಗಿ ಮಾಡಿದ್ದು 95% ಕರೆಕ್ಟ್ ಇದೆ. ಮಾಡಿದವ್ರು ಯಾರು? ಎಲ್ಲ ಟೀಚರ್ಸು ಎಜುಕೇಟೆಡ್ ಜನ. ಅದರಲ್ಲಿ ಬರ್ಸೋರು ಸರಿಯಾಗಿ ಬರೆಸಿಲ್ಲ. ಈ ಉದಾಹರಣೆ ಲಿಂಗಾಯತರಲ್ಲಿ ಎಷ್ಟು ಉಪಜಾತಿ ಇದ್ದಾವೆ ಅಂದರೆ ನೋಡಿ, ಸಿಕ್ಕಾಪಟ್ಟೆ ಉಪಜಾತಿ ಇದ್ದಾವೆ. ಅಲ್ಲಿ ಏನು ಮಾಡಿಬಿಟ್ರು ಬರ್ಸುವಾಗ, ಈ ಗಾಣಿಗರು ಅಂತ ಇದ್ದಾರೆ ಲಿಂಗಾಯತರಲ್ಲಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಮೆಜಾರಿಟಿ ಆಫ್ ಗಾಣಿಗರಿದ್ದಾರೆ. ಅವ್ರಿಗೆ ಕೇಂದ್ರ ಸರ್ಕಾರ ಗಾಣಿಗರಿ 2A ಕೊಟ್ಟಿದೆ. ಅವ್ರು ಯಾವ ಗಾಣಿಗರಿಗೆ? ಇಲ್ಲಿರುವಂಥ ಹಳೆ ಮೈಸೂರಿನಲ್ಲಿರುವಂಥ ಗಾಣಿಗರಿಗೆ. ಅದಕ್ಕೆ ಅವರು ನಮ್ಮ 2A ಸರ್ಟಿಫಿಕೇಟ್ ಅಂತ ಹಿಂದೂ ಗಾಣಿಗ ಅಂತ ಬರ್ಸ್ಬಿಡ್ತಾರೆ. ಅವರು ಲಿಂಗಾಯತ ಗಾಣಿಗ ಅಂತ ಬರ್ಸೋದಿಲ್ಲ. ಆಮೇಲೆ ಹಿಂದೂ ಸಾದರ್ ಅಂತ ಬರೆಸ್ತಾರೆ. ಸಾದ್ರು ಇಲ್ಲಿದ್ದಾರೆ, ಹಿಂದೂ ಸಾದರು. ಈ ನಮ್ಮ ಮುಖ್ಯಮಂತ್ರಿ ಚಂದ್ರು ಇದ್ದಾರಲ್ಲ, ಅವ್ರು ಹಿಂದೂ ಸಾದರು. ನಂಗೆ ಆ ಸಬ್ಜೆಕ್ಟ್ ಅಷ್ಟು ಅರ್ಥ ಆಗಿದೆ. ಬೊಮ್ಮಾಯಿ ಅವರೆಲ್ಲ ಲಿಂಗಾಯತ್ ಸಾದರು. ಅಲ್ಲಿ ಲಿಂಗಾಯತ್ ಸಾದರು ಅಂತ ಬರ್ಸಿದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಸರ್ಟಿಫಿಕೇಟ್ ಸಿಗಲ್ಲ ಅಂತ. ಅದೇ ಥರ ರೆಡ್ಡಿಗಳು, ಲಿಂಗಾಯತ್ ರೆಡ್ಡಿಗಳು, ನಾನ್ ಲಿಂಗಾಯತ್ ರೆಡ್ಡಿಗಳು, ಇದೇ ಥರ ಹಿಂಗೆ ಬರ್ಸಿದ್ದು. ಇವೆಲ್ಲ ತಪ್ಪು ಬರೆಸಿ ಅವ್ರು ಏನು ತಿಳ್ಕೊಂಬಿಟ್ಟಾರೆ, ಇದ್ರಾಗ ಈ ಬೇಡ ಜಂಗಮನ ತಗೊಂಬಿಡಿ ಉದಾಹರಣೆಗೆ. ಭಾಳ ಜನ ಜಂಗಮರು ಬೇಡ ಜಂಗಮರು ಅಂತ ಬರೆಸ್ತಾರೆ, ತಪ್ಪದು. ಅಲ್ಲಿ ಬೇಡ ಜಂಗಮರು ಅಂತ ಬರ್ಸಿದ ತಕ್ಷಣ SC ಸರ್ಟಿಫಿಕೇಟ್ ಸಿಗೋದಿಲ್ಲ. ಹಾಗಾದ್ರೆ ಎಲ್ಲರೂ ಬರ್ಸ್ಕೊಂಡ್ಬಿಡ್ಬೋದು. ಅದಕ್ಕೆ ದೇರ್ ಇಸ್ ಎ ಮಾನದಂಡ ಇದೆ. ಅವ್ರ ತೃಪ್ತಿಗೆ ಬರ್ಸಿ ಏನು ಮಾಡಿಬಿಡ್ತೇನೆ, ಅವ್ರ ತೃಪ್ತಿಗೆ ಬರ್ಸಿದ್ರೆ ಹೊರತು ಅವ್ರಿಗೆ ಸರ್ಟಿಫಿಕೇಟ್ ಸಿಗೋದಿಲ್ಲ. ಸರ್ಟಿಫಿಕೇಟ್ ಸಿಗಬೇಕಾಗಿದ್ರೆ ಅವರ ಮನೆಗೆ ಹೋಗಿ ಎನ್ಕ್ವೈರಿ ಮಾಡಿ ಏನು ತಹಸೀಲ್ದಾರ್ ಮಾಡ್ತಾರೆ ಅದೇ ಫೈನಲ್ಲು. ಹೀಗಾಗಿ ಇಲ್ಲಿ ಕಮ್ಮಿ ಆತಲ್ಲ, ಕಮ್ಮಿ ಆದ ಕೂಡಲೇ ಲಿಂಗಾಯತ್ರಿ ಸಿಟ್ಟು ಬಂದ್ಬಿಡ್ತು. ನಮ್ಗೇನ್ರಿ ಅಂತೇಳಿ ಮತ್ತೆ ಪಾಪ ಶಾಮನೂರು ಶಿವಶಂಕರಪ್ಪ ತಪ್ಪೇನು ಯಜಮಾನಂದು, ನಾವು ಲಿಂಗಾಯತ್ರೆ ನಮ್ಮನ್ನು ಕಮ್ಮಿ ಮಾಡಿದ್ರೆ ಹೆಂಗೆ ನೀವು ಅಂತ. ಒಕ್ಕಲಿಗರದೇನು ಏನಾಗಿದೆ, ಒಕ್ಕಲಿಗ ಲಿಂಗಾಯತು ಡಾಮಿನೇಟಿಂಗ್ ಕ್ಲಾಸ್ ಮೊದಲಿಂದ. ಈ ಡಾಮಿನೇಟಿಂಗ್ ಕ್ಲಾಸ್ ಇರೋದ್ರಿಂದ ಅವರು ಬೇರೆದವ್ರು ಹೇಳ್ದಂಗೆ ಕೇಳ್ತಾರ, ಊರು ಗೌಡ್ರು ಇರ್ತಾರೆ. ಅದಕ್ಕೆ ಅವ್ರು ಹೇಳ್ದಂಗೆ ನಾವು ಕೇಳಲೇಬೇಕಂತ ಪರಿಸ್ಥಿತಿ ಬಂತು. ಅದಕ್ಕೆ ಇನ್ನೊಂದು ಸಾರಿ ಮಾಡಿ ಅಂತ ಹೇಳಿದ್ವಿ. ಪೊಲಿಟಿಕಲಿ ಏನಾಯಿತು ಅನ್ನೋದನ್ನು ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಪೆಟ್ ಪ್ರಾಜೆಕ್ಟ್ ಅದು. ಆ ರಿಪೋರ್ಟು ಕ್ಯಾಬಿನೆಟ್ ತನಕ ಬರೋ ಅಷ್ಟರಲ್ಲಿ 7-11 ಆಯಿತು ಸರ್. ವರ್ಷಗಳು ಸಹಜವಾಗಿ ಒಂದು ನಿಮಿಷ ಬಂತು. ಸಿದ್ದರಾಮಯ್ಯನವ್ರಿಗೆ ಸಹಜವಾಗಿ ಒಂದು ಆಸೆ ಇರುತ್ತೆ ರೀ, ನಾನು ಈ ಶಿಫಾರಸುಗಳನ್ನೆಲ್ಲ ಜಾರಿಗೆ ತಂದು ಒಂದು ಬ್ಯಾಕ್ವರ್ಡ್ ಕ್ಲಾಸನ್ನು ಎತ್ತಿ ಹಿಡಿದೆ, ಅದ್ರ ಪರವಾಗಿ ನಿಂತ್ಕೊಂಡೆ ಅಂತ ಒಂದು ಅವ್ರಿಗೆ ಅಲ್ಲಲ್ಲ. ಬಟ್ ದಿಲ್ಲಿಗೆ ಅವ್ರು ಕರೆದು ಅದನ್ನು ಇನ್ನೊಂದ್ಸಲ ಮಾಡ್ರಿ ಅಂದ್ಬಿಟ್ರೆ ಭಿನ್ನಾಭಿಪ್ರಾಯ ಬಂತಲ್ಲ. ಭಿನ್ನಾಭಿಪ್ರಾಯ ಭಾಳ ಬಂದಾಗ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದಿ ಅದರ್ ಕಮ್ಯುನಿಟಿ, ಅದರ್ ಲೀಡರ್ಸ್ ಆಲ್ಸೋ ಅಲ್ಲ. ಇಟ್ ಶೋಸ್ ದಿ ಇನ್ ಕಾಂಗ್ರೆಸ್ ದೇರ್ ಇಸ್ ಎ ಇಂಟರ್ನಲ್ ಡೆಮೋಕ್ರಸಿ.
ಓಕೆ, ಅದರ್ ಕಮ್ಯುನಿಟಿ ಅದರ್ ಲೀಡರ್ಸ್ ಅಂದ್ರಿ ಈಗ ಲಿಂಗಾಯತರು, ನಾನು ನೇರವಾಗಿ ಹೇಳ್ತೀನಿ, ಅದರ್ ಕಮ್ಯುನಿಟಿ ಅದರ್ ಲೀಡರ್ಸ್ ಎಲ್ಲ ಬಿಟ್ಟಾಕಿ ಡಿ ಕೆ ಶಿವಕುಮಾರ್ ಹಾಕಿದ ಗೆರೆ ಹೈಕಮಾಂಡ್ ದಾಟ್ತಿಲ್ಲ ಅಂತ ಅನ್ಸುತ್ತೆ ನನಗೆ. ನೀವು ಹಾಸನದಲ್ಲಿ ಒಂದು ಸಮಾವೇಶ ಮಾಡಬೇಕು ಅಂತ ಹೋಗ್ತೀರಿ, ಬೇಡ ಅಂತಾರೆ. ಅಲ್ಲಲ್ಲ, ಪರಮೇಶ್ವರು ಒಂದೇನು ದಲಿತ ಶಾಸಕರನ್ನ ಸಚಿವರನ್ನ ಕರೆದು ಒಂದು ಡಿನ್ನರ್ ಮಾಡ್ತೀನಿ ಅಂತಾರೆ, ಬೇಡ ಅಂತ ಹೈಕಮಾಂಡ್ ಹೇಳುತ್ತೆ. ಈಗ ಜಾತಿ ಗಣತಿ ಇನ್ನೊಂದ್ಸಲ ಮಾಡಿಸಿ ಅನ್ಸುತ್ತೆ. ಎಲ್ಲವೂ ಡಿ ಕೆ ಶಿವಕುಮಾರ್ ಹೇಳ್ದಂಗೆ ಹೈಕಮಾಂಡ್ ಕೇಳ್ತಿದೆ ಅಂತ. ಶಿವಕುಮಾರ್ ಹೇಳ್ದಂಗೆ ಕೇಳುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಇದರಿಂದ ನಮಗೆ ಪಾರ್ಟಿಗೆ ಸ್ವಲ್ಪ ಅನ್ಯಾಯ ಆಗ್ತದೆ ಅಂತ ಹೇಳಿದಾಗ ಕೇಳಿರ್ಬೋದು. ಆದರೆ ಈ ಜಾತಿ ಗಣತಿಯನ್ನು ನಾನೇ ತಿದ್ದುಪಡಿ ಮಾಡಿ ಅಂತಲೂ ಹೇಳಿದ್ದೆ. ತಿದ್ದುಪಡಿ ಅಂದರೆ ಯಾಕೆ ಅಂದರೆ ಕೆಲವು ಜನ ಜಗಳ ಮಾಡ್ತಾರೆ. ಈ ಸಾರಿ ನಾನು ಅದಕ್ಕೊಂದು ಸಲಹೆನೂ ಕೊಟ್ಬಿಟ್ಟಿದ್ದೇನೆ. ಎಲ್ಲ ಯಾರ ಮನೆಗೆ ಹೋಗ್ತಾರಲ್ಲಪ್ಪ ಅವ್ರದ್ದು ಆಧಾರ್ ಕಾರ್ಡ್ ಪ್ರಿಂಟ್ ಮಾಡಲೇಬೇಕು, ಅದರಲ್ಲಿ ಆಧಾರ್ ನಂಬರ್ ಹಾಕಬೇಕಿದೆ. ಸರಿ, ಹೌದು, ನಂಬರ್ ಹಾಕ್ರಿ, ಅವ್ರ ಸಿಗ್ನೇಚರ್ ಕಂಪಲ್ಸರಿ ತಗೊಳ್ರಿ, ಯಾರ್ದು ಮನೆಯವ್ರದ್ದು ಇಂಡಿವಿಜುವಲ್ಲು ತಗೊಳ್ರಿ, ತಗೊಂಡು ಅದಕ್ಕೊಂದು ಅವಕಾಶ ಕೊಡ್ರಿ. ಏನು ನಾವು ಮಾಡಿಬಿಟ್ಟಿದ್ದೇವೆ, ಇನ್ನು ಸೀಕ್ರೆಟ್ ಇಡಬಾರ್ರಿ. ಎದಕ್ಕೆ ಸೀಕ್ರೆಟ್ ಇಡಬೇಕು? ಇಷ್ಟು ನಾವು ಮಾಡಿದ್ವಿ ಅಂತ ಊರ ಪಬ್ಲಿಷ್ ಮಾಡಿಬಿಡ್ರಿ. ಇಂತಾರೆ ನಿಮ್ಮ 30 ದಿವಸ ತಿದ್ದುಪಡಿ ಕೊಟ್ಟಿದ್ದೇವೆ, ತಿದ್ಕೊಳ್ಳಿ ಅಂತ ಹೇಳ್ಬಿಡೋದು. ಅಷ್ಟು ಪಾರದರ್ಶಕ ಟ್ರಾನ್ಸ್ಪರೆಂಟ್ ಆಗಿ ನಡೆದು ಸೀಕ್ರೆಟ್ ಇಡಕ್ಕೆ ಹೋಗಿ ಇದಾಗಿದ್ದು ಪಾರದರ್ಶಕವಾಗಿ ಮಾಡ್ತಾರೆ. ಅದ್ರ ಜೊತೆ ನಿಮ್ ಗಮನಕ್ಕಿರಲಿ, SC/ST ಗಣತಿ ಇನ್ನೊಂದು ನಡೀತಾ ಇದೆ, ಒಳ ಮೀಸಲಾತಿ. ನೆನ್ನೆ ರಾತ್ರಿ ಲೇಟಾಗಿ ಮನೆಗೆ ಹೋದೆ, ನಮ್ಮ ಮನೆ ಮೇಲೆ ಒಂದು ಸ್ಟಿಕ್ಕರ್ ಅಂಟಿಸಿದ್ರು. ನಾನು ನನ್ನ ಹೆಂಡತಿ ಕೇಳಿದೆ, ಯಾವಾಗ ಬಂದಿದ್ರು ಗಣತಿಯವರು ಅಂದ್ರೆ, ಅರೆ ಯಾರು ಅಂಟಿಸೋರೆ ಸ್ಟಿಕ್ಕರ್ ಗೊತ್ತೇ ಇಲ್ಲ ಅಂದ್ರು ಅವರು. ಅಟ್ಲೀಸ್ಟ್ ಬಂದು ಯಾರಿದ್ದಾರೆ ಅಂತಾರೆ ಕೇಳಬೇಕಾಗಿತ್ತು ಅಂತ ನಿರೀಕ್ಷೆ ಅಷ್ಟೇ. ಗೌಡ ಅಂತ BJP ಕಾರ್ಯಕರ್ತ, ನಾನೊಂದು ಹಾನೆಸ್ಟ್ ಉತ್ತರದ ನಿರೀಕ್ಷೆಯಲ್ಲಿದ್ದೀನಿ ಸರ್ ನಿಮ್ಮಿಂದ. ಒಂದು ಗ್ಯಾರಂಟಿ ನಿಮಗೆ ಪ್ಲಸ್ಸಾ ಆರ್ ಮೈನಸ್ಸಾ? ಯಾಕೆ ಹೇಳ್ತೀನಿ ಅಂದರೆ, ಗ್ಯಾರಂಟಿ ಸಕಾಲದಲ್ಲಿ ಬರ್ತಾ ಇಲ್ಲ ಒಂದು ಪಾಯಿಂಟು. ಇನ್ನೊಂದು, ಈಗ MLAಗಳಿಗೆ ಅನುದಾನದ ಕೊರತೆ ಇದೆ. ಅದು ಮೇ ಬಿ ಗ್ಯಾರಂಟಿಯಿಂದ ಇರ್ಬೋದು. ಯಾಕಂದ್ರೆ ಒಂದು ಉದಾಹರಣೆಯಿಂದ ಹೇಳ್ತೀನಿ, 1.5 ಕೋಟಿನ ಅಂತ ಆ ಥರ ಅಲ್ಲಿ ಅನುದಾನದ ಕೊರತೆ. ನಿಮ್ದು ಫಸ್ಟ್ ಸೆಂಟೆನ್ಸ್ ಕರೆಕ್ಟ್ ಆಗಿತ್ತು. ಆನೆಸ್ಟಾಗಿ ಉತ್ತರ ಕೊಡಿ. ಉತ್ತರವನ್ನು ಏನು ಪ್ರಾಮಾಣಿಕ ಉತ್ತರವನ್ನು ಬಯಸ್ತಾರಂತೆ ಸರ್ ಅವರು. ಇಲ್ಲಿ ತನಕ 2 ವರ್ಷ ಆಯಿತು ಸರ್ಕಾರ ನಡ್ಕೊಂಡು ಬಂದು, ಗ್ಯಾರಂಟಿಯಿಂದ ನಿಮಗೆ ಪಾಸಿಟಿವ್ ಆಗಿದೆ ಅನ್ನಿಸ್ತಿದೆಯಾ, ನೆಗೆಟಿವ್ ಆಗಿದೆ ಅನ್ನಿಸ್ತಿದೆಯಾ, ಅಥವಾ ನ್ಯೂಟ್ರಲ್ ಅಂತ ಅನ್ನಿಸ್ತಿದೆ? ಒಂದು ನಿಮಿಷ, ವಾಟ್ ಇಸ್ ದ ಮೀನಿಂಗ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್? ಅಂದರೆ ನೀವು ನೋಡಿ, ರಾಜಕೀಯ ಜನಪ್ರಿಯತೆ, ನಾನು ಅದನ್ನು ನಾನು ಮಾತಾಡಲ್ಲ. ನೋಡಿ, ಕೆಲವು ಜನ ಇದು ರಾಜಕೀಯವಾಗಿ ಅನುಕೂಲ ಆಗುತ್ತೆ, ಜನ ನಮ್ಮ ಮತ ಹಾಕ್ತಾರೆ ಅನ್ನೋದು ಉದ್ದೇಶಕ್ಕಾಗಿ ಈ ವೆಲ್ಫೇರ್ ಸ್ಕೀಮ್ಗಳನ್ನು ಕೊಡ್ತೀವಿ ಅಂದರೆ ಅದು ಮೂಲಭೂತವಾಗಿ ತಪ್ಪು. ಓಕೆ. ಆಮೇಲೆ ಇದನ್ನು ಕೊಡೋದ್ರಿಂದನೇ ಜನ ಓಟ್ ಹಾಕ್ತಾರೆ ಅಂತ ಅನ್ನೋದು ತಪ್ಪು. ಜನ ನಮ್ಮದು ನಿಮ್ಗಿಂತ ಭಾಳ ಜಾಣರಿದ್ದಾರೆ. ನಾವು ಅಧಿಕಾರಕ್ಕೆ ಬಂತು 2023 ಮೇ 28. ಜೂನ್ 1ರಿಂದ 5 kg ಅಕ್ಕಿ ಇದ್ದದ್ದು 10 kg ಅಕ್ಕಿ ಆಗೋದು ಸಿದ್ದರಾಮಯ್ಯ ಸ್ಟಾರ್ಟೇ ಮಾಡಿಬಿಟ್ರು 2 ದಿವಸದಲ್ಲಿ. ಅಧಿಕಾರಕ್ಕೆ ಬಂದು 2 ದಿವಸದಲ್ಲಿ. ಅಲ್ಲ, ಅವಾಗ ಅಕ್ಕಿ ಕೊಡಲ್ಲ, ಕೇಂದ್ರ ಸರ್ಕಾರ ಕೊಡಲ್ಲ ಅಂದೇನೋ ಸ್ವಲ್ಪ ಆಯಿತು. ಒಂದು ನಿಮಿಷ ಆಯ್ತು, ನನಗೆ ಅಲೋ ಮಾಡಿ. 2 ದಿವಸದಲ್ಲಿ ಮೇ 28ಕ್ಕೆ ನಮ್ಮದು ಇದು ಸ್ಥಾಪನೆ ಆಯಿತು ಸರ್ಕಾರ, ಫುಲ್ ಪ್ಲೆಜ್ ಗೌರ್ಮೆಂಟ್. ಓಕೆ. ಜೂನ್ 1ರಿಂದ ನಾವು 5 kg ಅಕ್ಕಿನ ಸ್ಟಾರ್ಟ್ ಮಾಡಿಬಿಟ್ವಿ ಕೊಡ್ಲಿಕ್ಕೆ, ಹೆಚ್ಚುವರಿನ. ಜೂನ್ 11ಕ್ಕೆ ಬಸ್ ಫ್ರೀ ಆದವು. ನಾನು ಡೇಟ್ ಹೇಳ್ತಾ ಇದ್ದೀನಿ ನೋಡಿ. ಜೂನ್ 11ಕ್ಕೆ ಹೆಣ್ಮಕ್ಳಿಗೆ ಬಸ್ ಫ್ರೀ ಆಗಿ ಹೋಗ್ಬಿಟ್ಟಿತ್ತು. ಹಾಗೆ 2 ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ ಇದು ಬಂತದ್ದು, ಏನು ಗೃಹಜ್ಯೋತಿ. ಇಲೆಕ್ಷನ್ ಆಯಿತು ಮೇ 2024. ವಾಟ್ ಈಸ್ ದ ರಿಸಲ್ಟ್? 19-9. 52% ಆಫ್ ದ ಪೀಪಲ್ ಆರ್ ವೋಟೆಡ್ ಫಾರ್ BJP. ಎಸ್. ಎಷ್ಟು? 52%. ಇಲ್ಲಿ ತೊಗೊಂಡಿದ್ದೆಷ್ಟು? 43. ದೇರ್ ಇಸ್ ಎ ಸಡನ್ಲಿ 9% ಜಂಪ್ ಆಯಿತು, ಇನ್ ಸ್ಪೈಟ್ ಆಫ್ ಅವರ್ ವೆಲ್ಫೇರ್ ಸ್ಕೀಮ್ಸ್. ಏನರ್ಥ ಸೂಚಿಸ್ತಾ ಇದು? ಜನ ಯಾವುದೇ ವೆಲ್ಫೇರ್ ಸ್ಟೇಟು ಅಥವಾ ಹಣಕ್ಕಾಗಿ ವೋಟ್ ಹಾಕಲ್ಲ. ಅವತ್ತಿನ ಸಾಂದರ್ಭಿಕ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ರಾಜ್ಯ ಆಳೋದಕ್ಕೆ ಯಾರು ಕರೆಕ್ಟು, ದೇಶ ಆಳೋದಕ್ಕೆ ಯಾರು ಕರೆಕ್ಟು ಅಂತ ಎಸ್ ಡೆಫಿನೆಟ್ಲಿ ಅವತ್ತಿನ ಸಾಂದರ್ಭಿಕವಾಗಿ ನಾವು BJPಗೆ ಮೋದಿ ಸಲುವಾಗಿ ಓಟ್ ಹಾಕಬೇಕು ಅಥವಾ BJP ಸಲುವಾಗಿ ಓಟ್ ಹಾಕಬೇಕು ಅನ್ನೋದಕ್ಕಾಗಿ ಜನ ತೀರ್ಮಾನ ಮಾಡಿ ಕರ್ನಾಟಕದಲ್ಲಿ ಓಟ್ ಹಾಕಿದ್ರು, ಇನ್ಸ್ಪೈಟ್ ಆಫ್ ಆಲ್ ಅವರ್ ಬೆನಿಫಿಟ್. ಹಂಗಂದ್ರೆ ನಾವು ಕೊಟ್ಟಿರೋದು ಎಷ್ಟು ಜನಕ್ಕೆ ಗೊತ್ತಾ? 1,26,00,000 ಹೆಣ್ಮಕ್ಳಿಗೆ 2,000 ಹೋಗುತ್ತೆ ಪ್ರತಿ ತಿಂಗಳು. ಅಂದರೆ 2,500 ಕೋಟಿ ತಿಂಗಳ ನಾವು ಕೊಡ್ತಾ ಇದ್ದೀವಿ ಅವ್ರಿಗೆ. ಒಂದು ತಿಂಗಳ ಲೇಟ್ ಆಗ್ಬೋದು ಹಾಕೋದ್ರಲ್ಲಿ, ಯಾಕಂದರೆ ಅದು ಟ್ಯಾಕ್ಸ್ ಕಲೆಕ್ಷನ್ ಆಗಬೇಕಲ್ಲ. ಹಾಕಿ ನಾವೆಲ್ಲ ಹಾಕೋದಕ್ಕೆ ಒಟ್ಟಾರೆ ಒಂದು ವರ್ಷದಲ್ಲಿ 24,000 ಹಣ ಆ ಹೆಣ್ಮಗಳಿಗೆ ಬಂದಿರುತ್ತೆ 1 ಇಯರಲ್ಲಿ.
ಚನ್ನಪಟ್ಟಣ, ಸಂಡೂರು, ಏನು ಶಿಗ್ಗಾಂವಿ ಬೈ ಎಲೆಕ್ಷನ್ಗಿಂತ ಮುಂಚೆ 3 ತಿಂಗಳದ ಪೆಂಡಿಂಗ್ ಇದ್ಕೊಂಡು ಒಂದೇ ಸಲ ದುಡ್ಡು ಬಂತು ಸರ್. ಹಾಕಿರ್ಬೋದು, ನೀವು ಕಾಕತಾಳೀಯವಾಗಿ ಹಂಗೆ ಆಗಿರ್ಬೋದು ಅಂತ ಹೇಳಿ. Correct yourself. ಹಾಕಿರ್ಬೋದು, ಅದು ನಿಮ್ಗೆ ಹಂಗೆ ಅನ್ಸಿರ್ಬೋದು. ಒಟ್ಟಾರೆ ಈಗ ಹೇಳ್ತಾ ಇರ್ತಾರಲ್ಲ, ಈ ತಿಂಗಳ ಬಂದಿಲ್ಲ. ಒಂದೊಂದು ತಿಂಗಳು ಲೇಟ್ ಆಗುತ್ತೆ. ಒಟ್ಟಾರೆ 1 ಇಯರಲ್ಲಿ ಒಬ್ಬ ಹೆಣ್ಮಗಳಿಗೆ 24,000 ಹಣ ಬಂದಿರುತ್ತೆ ಅನ್ನೋದನ್ನು ನಾನು ಹೇಳ್ತೇನೆ. 10 kg ಅಕ್ಕಿಯನ್ನು ಕೊಡೋದ್ರಲ್ಲಿ ನಾವೇನು ಮಾಡ್ತಾ ಇದ್ವಿ, 5 kg ಅಕ್ಕಿ, 5 kg ದುಡ್ಡು. ಅಲ್ಲ, ಹಣ ಯಾಕೆ ಕೊಡ್ತಿದ್ದೀವಿ ಅಂದರೆ ಭಾರತ ಸರ್ಕಾರ ನಮಗೆ ರಿಯಾಯಿತಿ ದರದಲ್ಲಿ ಅಕ್ಕಿ ಕೊಡ್ತದೆ. ಹಿಂದಲ 5 kg ಇದೆಯಲ್ಲ, ಅದು ರಿಯಾಯಿತಿ ದರದಲ್ಲಿ ಕೊಡ್ತಾರೆ ರಾಜ್ಯ ಸರ್ಕಾರಕ್ಕೆ. ಅದೇ ಸೇಮ್ ರೇಟಲ್ಲಿ ನಮಗೆ ಕೊಡಿ ಅಂತ ಹೇಳಿದರೆ ಕೊಡಲಿಲ್ಲ. ಅದಕ್ಕೆ ಆ ರೇಟ್ನಲ್ಲಿ ರಿಯಾಯಿತಿ ದರದಲ್ಲಿ ಏನು ಕೊಡ್ತಾ ಇರಲ್ಲ 170, ಆ ಹಣನ ನಾವು ಕೊಡ್ತಾ ಇದ್ವಿ. ಈಗೇನಾಗಿದೆ ಗೊತ್ತಾ ನಿಮಗೆ? ಇದೆಲ್ಲ ತಿಳ್ಕೊಬೇಕು ನೀವು BJPಯವರು. ಈಗ ನಮಗೆ ಸರ್ಕಾರಕ್ಕೆ ಲಾಭ ಆಗಿದೆ. ಯಾಕೆ ಲಾಭ ಆಗಿದೆ ಅಂದರೆ ಅಕ್ಕಿ ಕೊಡ್ತೀವಿ ಅಂತ ಹೇಳಕತ್ತೀವಿ ನಾವು. ಗೊತ್ತಿದೆ ನಿಮ್ಗೆ? ಈಗ ಈ ರೊಕ್ಕ ಇತ್ತಲ್ಲ, ಹಣ ಇತ್ತಲ್ಲ 170, ಅಕ್ಕಿ ರೇಟ್ ಕಮ್ಮಿ ಆಗಿಬಿಟ್ಟದೆ. ಅಕ್ಕಿ ರೇಟ್ ಕಡಿಮೆ ಆಗಿರೋದ್ರಿಂದ ಅಕ್ಕಿನೇ ತಗೊಂಡ್ರೆ 5 kg ಅಂದರೆ ನಾವು ಅಲ್ಲಿ ಒಂದು 2,000 ಕೋಟಿ ಉಳಿತದೆ. ಅದು ಬೇಡ ಅಂತ ಹೇಳಿ ನೀವು ಹೇಳೋದು ಅವ್ರ ಪ್ರಶ್ನೆಗೆ ನೀವು ಹೇಳೋದು ಪಾಸಿಟಿವ್ ನೆಗೆಟಿವ್ ಅಂತ ಲೆಕ್ಕ ಹಾಕಕ್ಕೆ ಬರೋದು. ಈಗ ಬಂದೆ ಅದಕ್ಕೆ. ನೋಡಿ, ಸರ್ಕಾರ ಇದನ್ನೆಲ್ಲ ನಾವು ನೋಡಲ್ಲ. ಅವ್ರು ಸಿದ್ದರಾಮಯ್ಯ ಏನಂದ್ರು, ಇಲ್ಲಪ್ಪ ಅದು 170 ಕೊಡ್ತಾ ಇದ್ದೀವಿ, ಬೇಡವೇ ಬೇಡ, ಮತ್ತು ಜನ ತಪ್ಪು ತಿಳ್ಕೊಳ್ತಾರೆ, ಅದರಿಂದ 1,000-2,000 ಕೋಟಿಗೆ ಏನು ಬೇಡ ಅಂತ 170 ಕಂಟಿನ್ಯೂ ಮಾಡಿದ್ವಿ. ಗೊತ್ತಾಯ್ತಾ? ಇದು ಒಂದು. ಇನ್ನು ಎರಡನೇದು, ನಾವು ಪರ ವಿರೋಧ ಪ್ರಶ್ನೆ ಅಲ್ಲ, ಜನರಿಗೆ ಒಳ್ಳೇದು ಮಾಡಬೇಕು, ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಓಟಿಗಾಗಿ ಅಲ್ಲ ಅನ್ನೋದನ್ನೇ ನಾನು ಕೊಟ್ಟೆ. ಆಮೇಲೆ ಸ್ವಾಭಾವಿಕ ಒಂದು ರಾಜಕೀಯ ಪಕ್ಷ ನಿರೀಕ್ಷೆ ಮಾಡೋದು ತಪ್ಪ, ನಮ್ಗೆ ಓಟ್ ಬೇಕು ಅಂದಾಗ ವೆಲ್ಫೇರ್ ಮಾಡಿದ ಜನ ಓಟ್ ಹಾಕ್ತಾರೆ ಅಂತ ಎಲ್ಲ ರಾಜಕೀಯ ಪಕ್ಷಗಳು ವಿಚಾರ ಮಾಡ್ತಿದ್ದೆ, ಮಾಡಲಿ. ಇನ್ನು ಎರಡನೇ, ನೀವು ಹಣ ಕಡಿಮೆ ಆಗಿದೆ ಅಂದಲ್ಲ, ಹಣ ಕಡಿಮೆ ಆಗಲಿಲ್ಲ. ಯು ರೈಟ್ ಇಟ್ ಡೌನ್. ನೋಡಿ, ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ದೊಡ್ಡ ಪ್ರಮಾಣದ ಕಾಮಗಾರಿಗಳನ್ನು ಸ್ಯಾಂಕ್ಷನ್ ಮಾಡಿಬಿಟ್ರು, ಸಿಕ್ಕಾಪಟ್ಟೆ ಸ್ಯಾಂಕ್ಷನ್ ಮಾಡಿಬಿಟ್ರು ಅಜಿತ್. ಅವ್ರು ಹಣ ಕೊಟ್ಟಿದ್ದು 1/10 ಕಡಿಮೆ. ಅಂದರೆ 100 ರೂಪಾಯಿ ನೀವು ಸ್ಯಾಂಕ್ಷನ್ ಮಾಡಿದರೆ ಬಜೆಟ್ನಲ್ಲಿ ಇಟ್ಟು ಹೋಗಿದ್ದು 10 ರೂಪಾಯಿ. ಕೆಲಸ ಕೊಟ್ಟು ಟೆಂಡರ್ ಮಾಡಿಬಿಟ್ರು, ಅವ್ನು ನಿಲ್ಸೋಕ್ಕಾಗಲ್ಲ. ಹೀಗಾಗಿ ಒಂದೊಂದು ಇಲಾಖೆನಲ್ಲಿ ನಮಗೆ 20,000 30,000 ಕೋಟಿ. ಉದಾಹರಣೆಗೆ ದ ಫಸ್ಟ್ ಇಯರ್ PWDನಲ್ಲಿ 30,000 ಕೋಟಿ ಪೆಂಡಿಂಗ್ ಬಿಲ್ಸ್. ಮೈನರ್ ಇರಿಗೇಷನ್ನಲ್ಲಿ ಸುಮಾರು 20,000 ಕೋಟಿ ಪೆಂಡಿಂಗ್ ಬಿಲ್ಲು. ಬಿಕಾಸ್ ಆಫ್ ದ ವರ್ಕ್ ಲೋಡ್. ಅದು ಫೈನಾನ್ಷಿಯಲಿ ಸಿದ್ದರಾಮಯ್ಯಂದು ಹ್ಯಾಂಡ್ ಸ್ವಲ್ಪ ಟೈಟು, ಅದು ಮಾಡಲ್ಲ. ಮುಖ್ಯಮಂತ್ರಿ ಇರಬೇಕಾಗಿದ್ದು ಹಾಗೆ ಏನ್ರಿ? ಇವನ್ ಈ ಸೋ ಟೈಟ್ ಮೀನ್ಸ್, ಯಾರ ಶಾಸಕರು ಬಂದರೆ ಇಷ್ಟು ಕೊಡಿ ಅಂದರೆ ದುಡ್ಡಿಲ್ಲ ಅಂದ್ಬಿಡ್ತಾರೆ. ಯಾಕಿಲ್ಲ ಅಂತಾರಂದರೆ ಸ್ಯಾಂಕ್ಷನ್ ಮಾಡಿ ಬೊಮ್ಮಾಯಿ ಸರ್ಕಾರ ಅದಂಗೆ ಆಗಬಾರ್ದು ಅಂತ. ಈಸ್ ಅ ರಿಯಲ್ ಟ್ರೂತ್ ಐ ಆಮ್ ಟೆಲಿಂಗ್. ಮೇಜರ್ ಪ್ರಾಬ್ಲಮ್ ಆಗಿತ್ತು ನಮ್ಗೆ ಸಿಕ್ಕಂಗೆ ಸ್ಯಾಂಕ್ಷನ್ ಮಾಡಿಬಿಡೋದು. ಅಲ್ಲಿ ಹಣ ಇಲ್ಲ. ಹಣ ಇದ್ರೆ ಮಾಡಿ, ಅದು ಒಂದು ದೊಡ್ಡ ಪ್ರಾಬ್ಲಮ್ ನಮಗೆ, ಪೆಂಡಿಂಗ್ ಬಿಲ್ಸ್. ಸಿದ್ದರಾಮಯ್ಯನವರು ಈಗಲೇ ಕ್ಯಾಬಿನೆಟ್ ರಿಶಫಲ್ ಮಾಡಿಬಿಡಬೇಕು ಅಂತಾರಂತೆ. DK ಮೊದಲು ನವೆಂಬರ್ ನಂತರ ಮಾಡೋಣ ಅಂತಾರಂತೆ. ಮೊದಲು ಒಂದು 2 ವರ್ಷ ಆದಮೇಲೆ ಮಾಡಬೇಕು ಅನ್ನೋದು ಯೋಚನೆ ಇತ್ತು ಜೂನ್ನಲ್ಲಿ. ಅವ್ರದ್ದು 2.5 ವರ್ಷ ಆಗಲಿ, ಒಂದಿಷ್ಟು ಜನಗಳನ್ನು ತೆಗೆದು 2.5 ವರ್ಷ ಇನ್ನೊಬ್ರು ಹೊಸಬ್ರಿಗೆ ಕೊಡೋಣ ಅಧಿಕಾರ ಅಂತ ಹೇಳಿ ಚಿಂತನೆ ನಡೆದಿದೆ ಅಂತ ನಾನು ಕೇಳಿದ್ದೇನೆ. ಯಾಕಂದ್ರೆ ನಾನು ಡೈರೆಕ್ಟಾಗಿ ಕೇಳಿಲ್ಲ. ಹೀಗಾಗಿ ಇರ್ಬೋದು, ನವಂಬರ್ ಅದಾದಮೇಲೆ 50% ತೆಗೆದುಬಿಟ್ಟು 50% ಮತ್ತು ಹೊಸಬ್ರಿಗೆ ಕೊಡ್ಬೋದು ಅನ್ನೋದು ಪಕ್ಷದ ತೀರ್ಮಾನ ಇರ್ಬೋದು, ಮುಖ್ಯಮಂತ್ರಿಗಳ ತೀರ್ಮಾನ ಇರ್ಬೋದು, ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ನಿನ್ನೆ ತಮ್ಮ ಹೇಳಿಕೆಯನ್ನು ನೋಡ್ತಾ ಇದ್ದೆ ಬಸವರಾಜ ರಾಯರೆಡ್ಡಿ ಅವರೇ. ಮುಖ್ಯಮಂತ್ರಿ ಬದಲಾವಣೆಯ ಪ್ರಶ್ನೆಯೇ ಇಲ್ಲ, ಆದರೆ KPCC ಅಧ್ಯಕ್ಷರ ಬದಲಾವಣೆಯ ಪ್ರಸ್ತಾಪ ಹೈಕಮಾಂಡ್ ಮುಂದಿದೆ, ಪಕ್ಷ ಹೇಳ್ದಂಗೆ ಕೇಳ್ತೀವಿ, ವರಿಷ್ಠರು ಹೇಳ್ದಂಗೆ ಕೇಳ್ತೀವಿ ಅಂದ್ರಿ ತಾವು. ನಾನು ಮೊದಲೇ ಹೇಳಿದೆ, ಈಗ ನಾವು ಚೀಫ್ ಮಿನಿಸ್ಟರ್ನ ಆಯ್ಕೆ ಮಾಡಿದ್ದು 5 ವರ್ಷಕ್ಕೆ. ಹೌದಾ? ಹೌದು. ಈಗ ಮಧ್ಯದಲ್ಲಿ ಬದಲಾವಣೆ ಆಗ್ತಾರೆ ಅಂದರೆ ನಾನು ಹೆಂಗೆ ಹೇಳಿ? ಈಗ 5 ವರ್ಷಕ್ಕೆ ನಮ್ಮನ್ನು ಆರಿಸಿದಾರಿಲ್ಲ MLA ಅಂತ, ನಡುಗೆ ಡಿಸಾಲ್ವ್ ಆದ್ರೆ ನಾವೇನು ಮಾಡಬೇಕು? ಅಸ್ಥಿರತೆಯಿಂದ 5 ವರ್ಷ ಅಂತಲೇ ಹೇಳ್ಬೇಕಲ್ಲ MLA. ಕರೆಕ್ಟ್. ಮತ್ತು ಯಾವುದೇ ಕಾರಣಕ್ಕೆ ನಡುವೆ ಡಿಸಾಲ್ವ್ ಆಗಿಬಿಡ್ತದಪ್ಪ, ಅವಾಗೇನು ಮಾಡಬೇಕು? ಹಾಗೆ ನಮ್ಮ ಪ್ರಕಾರ ಚೀಫ್ ಮಿನಿಸ್ಟರ್ 5 ವರ್ಷ, ಇನ್ನು 2 ವರ್ಷ 11 ತಿಂಗಳ ಸಿದ್ದರಾಮಯ್ಯ ವಿಲ್ ಬಿ ಕಂಟಿನ್ಯೂ ಅಕಾರ್ಡಿಂಗ್ ಟು ಮೀ. ಆ್ಯಸ್ ಅ ಪೊಲಿಟಿಷಿಯನ್ DK ಶಿವಕುಮಾರ್ ಹೆಂಗೆ ಅನ್ನಿಸ್ತಾರೆ? ಶ್ರೂಡ್ ಅನ್ನಿಸ್ತಾರ? ಟಾಸ್ಕ್ ಮಾಸ್ಟರ್ ಏನು ಅನ್ನಿಸ್ತಾರ ಅವ್ರು ಆ್ಯಸ್ ಅ ಪೊಲಿಟಿಷಿಯನ್? ಏನೋ DK ಶಿವಕುಮಾರ್ ಏನು ಯಾರಿಗಾರು ಕೆಟ್ಟ ಮಾಡಿದಾನ? ಸ್ವಲ್ಪ ಜೋರಾಗಿರ್ತಾನೆ, ಹಿಂಗಾಗಿ ಎಲ್ಲರೂ ಏನು ತಿಳ್ಕೊಂಡ್ಬಿಡ್ತಾರೆ ಅಂದರೆ ಶಿವಕುಮಾರ್ಗೆ ಧಾಡಿಸಿ ಸ್ವಲ್ಪ ಧಾಡಿಸಿ ಇದ್ದಾನೆ,
ಆಮೇಲೆ ಒಂದೊಂದು ಸಾರಿ ಯಾರ್ದೋ ನೋಡಲಾರ್ದು ಹೋಗಿಬಿಡ್ತಾನೆ. ಒಬ್ಬೊಬ್ಬರು ಸ್ವಭಾವಕ್ಕೆ ಔಷಧ ಇರಲ್ಲ. ಈ ನಾನು 100% ಕರೆಕ್ಟ್ ಇದ್ದೀನಾ? ನನಗೂ ಟೀಕೆ ಮಾಡೋರು ಇರ್ತಾರೆ. ಆಲ್ ಲೀಡರ್ಸ್ ಆರ್ ಗುಡ್, ಆಲ್ ಲೀಡರ್ಸ್ ಆರ್ ಬ್ಯಾಡ್, ಎವ್ರಿ ಒನ್ ಹ್ಯಾವ್ ದೇರ್ ಓನ್ ಡಿಫೆಕ್ಟ್, ಎವ್ರಿ ಒನ್ ಹ್ಯಾವ್ ದೇರ್ ಓನ್ ದಿಸ್ ಥಿಂಗ್. ಅದಕ್ಕೆ ನಾನು ಹೇಳಿದ್ದು, ಇವತ್ತು ಪರಿಪೂರ್ಣವಾಗಿ ಒಂದು ಸಿದ್ದರಾಮಯ್ಯನಿಗಿರುವಂಥ ಕಳಕಳಿಯನ್ನು ನಾನು ಇನ್ನೂ ಬೇರೆಯವ್ರ ಹತ್ರ ನೋಡಲಿಲ್ಲ. ಅದಕ್ಕೆ ಆ ಮನುಷ್ಯ ಕಂಟಿನ್ಯೂ ಇದ್ದರೆ ಒಳ್ಳೆಯದು ರಾಜ್ಯದ ರಾಜಕಾರಣಕ್ಕೆ. ಸರ್ ನಮಸ್ತೆ, ನನ್ನ ಹೆಸರು ಸರವಣ ಅಂತ, ಆಮ್ ಆದ್ಮಿ ಪಾರ್ಟಿಯಿಂದ. ಸೊ ಕಳೆದ ಒಂದು ಗೌರ್ಮೆಂಟ್ ಬಂದು 40% ಸರ್ಕಾರ ಅಂದರೆ ಪೇಟಿಎಮ್ ಸರ್ಕಾರ ಅಂತ ಹೇಳಿದ್ರು. ಸೊ ಈಗ ಕಾಂಗ್ರೆಸ್ ಸರ್ಕಾರ 60% ಅಂತ ಆಗಿದೆ ಅಂತ ನಮ್ಮ ಒಂದು ಅನಿಸಿಕೆ. ಕರಪ್ಷನ್ ಹ್ಯಾಸ್ ಬಿಕಮ್ ದ ಸ್ಟಾರ್ಟಿಂಗ್ ಇನ್ ದ ಇಟ್ ಹ್ಯಾಸ್ ಎ ಪಾರ್ಟ್ ಆಫ್ ದ ಸಿಸ್ಟಮ್. ಇಟ್ ಹ್ಯಾಸ್ ಬಿಕಮ್ ಎ ವರ್ಲ್ಡ್ ಫೆನಾಮಿನಾ. ಏನು ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಇಲ್ವಾ? ಸುಮ್ಮನೆ ಹೇಳ್ಕೊಳ್ಳೋಕ್ಕೆ. ಹಂಗಾದ್ರೆ ಎಷ್ಟು ಹಣ ಖರ್ಚು ಮಾಡ್ತಾರೆ? BJP MP ಆದರು, MLA ಆದರು, ಕಾಂಗ್ರೆಸ್, ಎಲ್ಲರಿಗೂ ಗೊತ್ತಿದೆ ಇದು. ನಾನು ಹೇಳ್ತಾ ಇರೋದು, ಈ ವ್ಯವಸ್ಥೆ ಸರಿ ಮಾಡಬೇಕಾಗಿದ್ದಕ್ಕೆ ಒಂದು ಹೆಜ್ಜೆ ಮುಂದಿಟ್ಟಿದ್ದೀವಪ್ಪ ಅನ್ನೋದನ್ನು ಉದಾಹರಣೆ ಕೊಟ್ಟೆ ನಾನು. ಗೋಪಾಲ್ ಅಂದ್ಬಿಟ್ಟು JDS ಪಕ್ಷದಿಂದ ಹೇಳಿ. ಏನು ಈಗ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಆತ್ಮೀಯತೆ ಏನು ಇಟ್ಕೊಂಡಿದ್ದಾರೆ, ಅವ್ರಿಗೆ ಮಾತ್ರ ಮುಖ್ಯಮಂತ್ರಿಗಳು ಅನುದಾನ ಕೊಡ್ತಾ ಇದ್ದಾರೆ. ಏನು ಒಂದು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರೋರ ಜೊತೆಯಲ್ಲಿ ಕಾಣಿಸ್ಕೊಂಡ್ರೆ ಅನುದಾನ ಕೊಡ್ತಾ ಇಲ್ಲ. ಮತ್ತು 10 ಕೋಟಿ ಅನುದಾನ ಬಿಡುಗಡೆ ಆದ್ರೂ ಒಂದು ಮಾಹಿತಿ ಸರ್ಕಾರದಿಂದ ಹೋಗ್ತಾ ಇಲ್ಲ ಒಬ್ಬ ಶಾಸಕರಿಗೆ. ಇದು ಬಡ ಜನರ ಕಲ್ಯಾಣ ಕಾರ್ಯಕ್ರಮವನ್ನು ಮಾಡಬೇಕಂತ ತೀರ್ಮಾನ ತೆಗೆದುಕೊಂಡಿದ್ದರಿಂದ ನಾವು ಕೊಡ್ತಾ ಇದ್ದೇವೆ. ಅರ್ಹರು ಯಾರಿದ್ದಾರೆ ಅವ್ರಿಗೆ ಹೋಗುತ್ತೆ, ಅನರ್ಹರಿಗೆ ಹೋಗಲ್ಲ. ಯಾರಿಗೆ ಅನರ್ಹರಿದ್ದಾರೆ ಅವ್ರಿಗೆ ನಾವು ಯಾರಿಗೂ ಕೊಡ್ತಾ ಇಲ್ಲ. ಯಾವುದು ಈ 2,000 ರೂಪಾಯಿನ 6,500 ಅದು ಎಲ್ಲ ಅದಕ್ಕೊಂದು ನಿಯಮಾವಳಿ ಇದೆ. ಆ ನಿಯಮಾವಳಿ ಚೌಕಟ್ಟಿನಲ್ಲಿ ಮಾಡ್ತಾರೆ. 5-10% ರೈಟ್ ರಾಂಗ್ ಇರ್ಬೋದು. ಅದನ್ನು ಸರಿ ಮಾಡಿಸಲಿಕ್ಕೆ, ತಪ್ಪಿದ್ದಲಿಕ್ಕೆ ಅವಕಾಶಗಳಿದೆ, ಅದು ಮಾಡ್ತೇವೆ. ಇನ್ನೊಂದು ಗ್ಯಾರಂಟಿ ಸ್ಕೀಮ್ಗಳಲ್ಲ. ನಾನೇನಾರು ಇನ್ನೂ ಹಣಕಾಸು ಮಂತ್ರಿನೋ ಇನ್ನೊಂದು ಏನಾರು ಆಗಿಬಿಟ್ರೆ ನಾನು ಇದಕ್ಕಿಂತ ಜಾಸ್ತಿ ಕೊಡ್ತೇನೆ. ಯಾಕಂದರೆ ಎಲ್ಲಿಯವರೆಗೆ ಬಡ ಜನರಿಗೆ ನಾವು ಸಂಪೂರ್ಣ ಆಹಾರ, ಸಂಪೂರ್ಣ ಮನೆ, ಸಂಪೂರ್ಣ ಇದನ್ನು ಮಾಡದಿದ್ದರೆ ಅನುಕೂಲ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ಬಸವರಾಜ ರಾಯರೆಡ್ಡಿ ಅವರೇ, ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ, ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.